ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಜೀವಮಾನ ಕಾಲದಲ್ಲಿ ಲೋಕದಲ್ಲಿ ಜೀವಿಸುವಾಗ ಆತನು ತನ್ನ ಸೇವೆಯನ್ನು ಪ್ರಾರಂಭ ಮಾಡುವಾಗ ಆತನು ಅನೇಕ ಜನರನ್ನು ಭೇಟಿ ಮಾಡಿದನೆಂಬುದಾಗಿ ನಾವು ಸುವಾರ್ತೆಗಳಲ್ಲಿ ನಾವು ನೋಡ್ತಾ ಬರ್ತೇವೆ. ಅನೇಕ ಜನರು ಆತನನ್ನು ಸಂಧಿಸಿದರು, ಭೇಟಿ ಮಾಡಿದರು ಎಂಬುದಾಗಿ ನಾವು ಸುವಾರ್ತೆಗಳಲ್ಲಿ ನಾವು ಓದ್ತಾ ಬರ್ತೀವಿ. ಆ ನಿಟ್ಟಿನಲ್ಲಿ ಅನೇಕ ಜನರನ್ನು ನಾವು ನೆನಪು ಮಾಡ್ಕೊಳ್ಬೋದು. ಒಂದು ವೇಳೆ ಸುವಾರ್ತೆಗಳಲ್ಲಿ ನಾವು ಓದುವುದಾದ್ರೆ ಬಹಳಷ್ಟು ಜನ ಆತನನ್ನು ಭೇಟಿ ಮಾಡಿದ್ರು, ಬಹಳಷ್ಟು ಜನ ಆತನನ್ನು ಭೇಟಿ ಮಾಡಿ ಅನೇಕ ಆಶೀರ್ವಾದಗಳನ್ನು ಪಡೆದುಕೊಂಡ್ರು. ಭೇಟಿ ಮಾಡಿದಂತ ಅನೇಕ ಜನರ ಜೀವಿತಗಳು ಬದಲಾದವು, ರೂಪುಗೊಂಡವು ಎಂಬುದಾಗಿ ಸಹ ನಾವು ನೋಡ್ತಾ ಬರ್ತೇವೆ. ಆ ನಿಟ್ಟಿನಲ್ಲಿ ಈ ದಿನ ನಾನು ಒಬ್ಬರು ವಿಷಯವಾಗಿ ನಿಮ್ಮ ಮುಂದೆ ನಾನು ಕರ್ತನಾದ ಯೇಸು ಕ್ರಿಸ್ತನನ್ನು ಭೇಟಿ ಮಾಡಿದಂತ ವ್ಯಕ್ತಿ ವಿಚಾರವಾಗಿ ನಾವು ಅಧ್ಯಯನ ಮಾಡ್ತಾ, ಆ ವ್ಯಕ್ತಿಯ ಜೀವಿತ, ಸ್ವಾಮಿಯನ್ನು ಭೇಟಿ ಮಾಡಿದಾಗ ಏನಾಯ್ತು, ಯಾವ ರೀತಿಯಲ್ಲಿ ಬದಲಾಯಿತು, ಈ ಮುಂಚೆ ಆತನು ಯಾವ ರೀತಿಯ ವ್ಯಕ್ತಿಯಾಗಿದ್ದನು, ಸೊ ಇವೆಲ್ಲವನ್ನು ನಾವು ವಿಶೇಷವಾಗಿ ಒಂದೊಂದು ವಿಚಾರವಾಗಿ ಪ್ರತಿಯೊಂದು ಸೂಕ್ಷ್ಮತೆಯನ್ನು ನಾವು ಗಮನಿಸ್ತಾ ಕಲೀಲಿಕ್ಕೆ ಈ ದಿನ ನಾವು ಹೋಗೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸುವಾಗ, ಸೇವೆಯನ್ನು ಪ್ರಾರಂಭ ಮಾಡುವಾಗ ಆತನು ಹೇಳಿದಂತ ಮಾತು, ನನ್ನ ಹಿಂದೆ ಬಂದ್ರೆ ಎಂಬುದಾಗಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡ್ತಾನೆ ಎಂಬುದಾಗಿ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯದ 19ನೇ ವಚನದಲ್ಲಿ ನಾವು ಇದನ್ನು ನಾವು ನೋಡ್ತಾ ಬರ್ತೇವೆ. ಹಾಗೆ ಯೇಸು ಸ್ವಾಮಿ ಅವರು ಸ್ವರ್ಗಕ್ಕೆ ಹೋಗುವ ಮೊದಲು ಅಪೊಸ್ತಲರ ಕೃತ್ಯದಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ನಿಮಗೆ ನೀವು ಆತ್ಮನ ಶಕ್ತಿಯನ್ನು ಅಂದ್ರೆ ಪವಿತ್ರಾತ್ಮನ ಶಕ್ತಿಯನ್ನು ಪಡೆಯುವಾಗ ನೀವು ಯೆರೂಸಲೇಮಿನಲ್ಲಿ, ಯೂದಾಯದಲ್ಲಿ, ಸಮಾರ್ಯದಲ್ಲಿ ಮತ್ತೆ ಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರು ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತೇವೆ. ಈ ಒಂದು ಮಧ್ಯದಲ್ಲಿ ಸ್ವಾಮಿ ಸುವಾರ್ತೆಯನ್ನು, ಆತನ ಸೇವೆಯನ್ನು ಪ್ರಾರಂಭ ಮಾಡಿದಂತ ದಿನದಿಂದ ಆತನು ಎತ್ತಲ್ಪಡುವಂತ ಅಥವಾ ಪರಲೋಕಕ್ಕೆ ಹೋಗುವಂತ ಸಂದರ್ಭದಲ್ಲಿ ಆ ಮಧ್ಯದಲ್ಲಿ ಯೇಸು ಸ್ವಾಮಿಯವರು ಅನೇಕ ಜನರನ್ನು ಭೇಟಿ ಮಾಡಿದರು. ಅನೇಕರನ್ನು ಸಂದರ್ಶನಗಳ ಮೂಲಕವಾಗಿ ವಿತ್ ಡೈಲಾಗ್, ವಿತ್ ಕಾನ್ವರ್ಸೇಷನ್, ಸಂಭಾಷಣೆಗಳ ಮೂಲಕವಾಗಿ ಭೇಟಿ ಮಾಡಿ ಆತನನ್ನು ಮಾತಾಡಿಸೋದನ್ನು ನೋಡ್ತೇವೆ ಸುವಾರ್ತೆಗಳಲ್ಲಿ. ಅಂದ್ರೆ ಜನರ ನೋವುಗಳನ್ನು, ಜನರ ದುಃಖಗಳನ್ನು, ಅನುಮಾನಗಳನ್ನು ಅಥವಾ ಅವರ ಜನರ ಗೊಂದಲಗಳನ್ನು, ಭಯಗಳನ್ನು, ಮತ್ತೆ ಅವ್ರಿಗಿರ್ತಕ್ಕಂಥ ರೋಗಗಳನ್ನು ಅದರ ಬಗ್ಗೆ ಅವರು ಮಾತನಾಡುತ್ತಾ ಅವರನ್ನು ಭೇಟಿ ಮಾಡುವಾಗ ಒಂದು ವೇಳೆ ಅನೇಕರ ಜೀವಿತಗಳು, ಅಂದ್ರೆ ಭೇಟಿ ಮಾಡಿದಂತ ಬಹುಪಾಲು ಜನರ ಅಥವಾ ಎಲ್ಲ ಜನರ ಜೀವಿತಗಳು ಬದಲಾಯಿತು, ಅವ್ರ ಹಿಂದೆ ಇದ್ದಂತೆ ಇರಲಿಲ್ಲ ಮುಂದಿನ ದಿನಗಳಲ್ಲಿ ಭೇಟಿಯಾದ ನಂತರ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ತಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನು ಭೇಟಿಯಾದಂತ ಜನರು ಸಂಪೂರ್ಣವಾಗಿ ಬದಲಾದರು ಎಂಬುದಾಗಿ ಸಹ ನಾವು ಸುವಾರ್ತೆಗಳಲ್ಲಿ ನಾವು ನೋಡ್ತಾ ಬರ್ತೇವೆ. ಈ ಒಂದು ಪಟ್ಟಿನಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಭೇಟಿಯಾದಂತ ಅನೇಕ ಜನರನ್ನು ನಾವು ನೋಡ್ತೇವೆ. ಅವರ ಜೀವಿತಗಳು ರೂಪಾಂತರಗೊಂಡವು, ಅವರ ಜೀವಿತಗಳು ಬದಲಾದವು, ಅವರ ರೋಗಗಳು ವಾಸಿಯಾದವು, ಅಥವಾ ಹೊಸ ಅನುಭವವನ್ನು ಅವರು ಪಡೆದುಕೊಂಡ್ರು ಎಂಬುದಾಗಿ ನಾವು ಈ ಅಧ್ಯಯನದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ವೇಳೆ ಯೋಹಾನ ಬರೆದ ಸುವಾರ್ತೆ 2ನೇ ಅಧ್ಯಾಯದ 23ನೇ ವಚನ 25ನೇ ವಚನ ನೋಡ್ತೇವೆ. ಪಸ್ಕ ಹಬ್ಬದಿಂದಂದು ಯೆರೂಸಲೇಮಿಗೆ ಹೋದದ್ದನ್ನು ನಾವು ನೋಡ್ತೇವೆ. ಯೆರೂಸಲೇಮಿಗೆ ಹೋಗಿ ನೋಡ್ತೇವೆ 2ನೇ ಅಧ್ಯಾಯದ 23ನೇ ವಚನ 25ನೇ ವಚನ, ಆತನ ಪಸ್ಕ ಹಬ್ಬದ ಜಾತ್ರೆಯಲ್ಲಿ ಯೆರೂಸಲೇಮಿನೊಳಗೆ ಇದ್ದಾಗ ಬಹುಜನರು ಆತನ ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಎಂಬುದಾಗಿ. ಆದರೆ ಯೇಸು ಸ್ವಾಮಿ ಎಲ್ಲವನ್ನೂ ಬಲ್ಲಾತನಾದ್ದರಿಂದ ಅವರಿಗೆ ವಶವಾಗಲಿಲ್ಲ ಎಂಬುದಾಗಿ 24ನೇ ವಚನದಲ್ಲಿ ನೋಡ್ತೇವೆ. 2ನೇ ಅಧ್ಯಾಯದ 24ನೇ ವಚನ ಯೋಹಾನನ ಸುವಾರ್ತೆ. ಹಾಗೆ 25ನೇ ವಚನದಲ್ಲಿ ಆತನು ಪ್ರತಿ ಮನುಷ್ಯನ ಆಂತರ್ಯವನ್ನು ತಿಳಿದ ಕಾರಣ ಯಾವನು ಯಾವ ಮನುಷ್ಯನ ವಿಷಯದಲ್ಲಿಯೂ ಆತನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯಕತೆ ಇರಲಿಲ್ಲ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಇದೇನ್ ನೋಡ್ತೇವೆ ಅಂದ್ರೆ ಯೇಸು ಸ್ವಾಮಿಯವರು ಹೃದಯವು ಯಾವಾಗಲೂ ಕಳೆದು ಹೋದವರಿಗಾಗಿ ಅಥವಾ ದೇವರನ್ನು ತಿಳಿಯಬೇಕಾದವರಿಗಾಗಿ, ದೇವರನ್ನು ಅರಿಯದವರಿಗಾಗಿ ಅಥವಾ ದೇವರ ಕುಟುಂಬಕ್ಕೆ ಸೇರಬೇಕಾದವರಿಗಾಗಿ ಯಾವಾಗ್ಲೂ ಅವರ ಹೃದಯ ಆತುರ ಪಡ್ತಿತ್ತು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಸ್ವಾಮಿಗೆ ಜನರ ಹೃದಯ ಮತ್ತು ಜನರ ಅಗತ್ಯವನ್ನು ತಿಳಿದಿದ್ದಾತನು ಎಂಬುದಾಗಿ ಸಹ ನಾವು ಸ್ವಾಮಿಯ ಬಗ್ಗೆ ತಿಳ್ಕೊಳ್ತಾ ಬರಬಹುದು. ಮತ್ತು ಅವರು ಸರಿಯಾದ ಸಮಯದಲ್ಲಿ
ಅವರು ಜನರನ್ನು ಭೇಟಿ ಮಾಡಿದರು, ಮತ್ತೆ ಆ ಜನರ ಜೀವಿತಗಳು ರೂಪಾಂತರಗೊಂಡವು ಎಂಬುದಾಗಿ ನಾವು ಸುವಾರ್ತೆಗಳಲ್ಲಿ ನಾವು ನೋಡ್ತಾ ಬರ್ತೇವೆ. ನಮ್ಮ ಕರ್ತಾದ ಯೇಸು ಕ್ರಿಸ್ತನು ಅನೇಕ ಜನರನ್ನು ಭೇಟಿಯಾದಾಗ ಅವರು ಒಂದು ವೇಳೆ ನಿರೀಕ್ಷಿಸಿದ್ದನ್ನು ನೀಡಲಿಲ್ಲ, ನೀಡುವಲ್ಲಿ ಅವರಿಗೆ ಏನ್ ನಿರೀಕ್ಷೆ ಮಾಡ್ತಿದ್ರು ಅದನ್ನು ನೀಡಿದ್ರು ನಿಜ, ಆದ್ರೆ ಅವರಿಂದಲೂ ಸಹ ಆತನು ಅನೇಕ ಬದಲಾವಣೆಗಳನ್ನು ಬಯಸಿದನೆಂಬುದಾಗಿ ಸಹ ನಾವು ನೋಡ್ತಾ ಬರ್ತೀವಿ. ಅನೇಕ ಜನರು ಭೇಟಿಯಾದಂತ ಸಂದರ್ಭದಲ್ಲಿ ಅವ್ರು ಏನ್ ಕೇಳ್ಕೊಂಡ್ರು ಅದನ್ನು ದೇವರು ಅವರ ವಿಷಯವಾಗಿ ಅದನ್ನ ನಡೆಸ್ಕೊಟ್ರು. ಅದೇ ಸಂದರ್ಭದಲ್ಲಿ ಆತನು ಅವರ ವಿಷಯದಲ್ಲಿಯೂ ಸಹ ಅನೇಕ ಒಂದು ವೇಳೆ ಕೆಲವನ್ನು ಬಯಸಿದನು. ಒಂದು ವೇಳೆ ಅವರ ಸಂಗತಿಗಳ ವಿಷಯವಾಗಿ ಬದಲಾವಣೆಯನ್ನು ಅದನ್ನು ಬಯಸಿದನೆಂಬುದಾಗಿ ಸಹ ನಾವು ನೋಡ್ತಾ ಬರ್ತೇವೆ. ಒಂದು ವೇಳೆ ಈ ಒಂದು ಸರಣಿಯಲ್ಲಿ ಯೇಸು ಸ್ವಾಮಿಯವರು ಭೇಟಿ ಮಾಡಿದಂತ ಜನರಲ್ಲಿ ಈ ದಿನ ನಾನು ಮೊದಲನೇದಾಗಿ ಆರಿಸಿಕೊಂಡಂತ ವ್ಯಕ್ತಿ ಯಾರದೆಂಬುದಾಗಿ ನೋಡುವಾಗ ನಿಕೋದೇಮನು ಎಂಬಂತ ವ್ಯಕ್ತಿಯ ವಿಚಾರವಾಗಿ ನಾವು ಇದನ್ನ ಅಧ್ಯಯನ ಮಾಡ್ಲಿಕ್ಕಿದ್ದೇವೆ. ಯೇಸು ಸ್ವಾಮಿಯನ್ನು ಭೇಟಿ ಮಾಡಿದಂತ ವ್ಯಕ್ತಿಗಳಲ್ಲಿ ನಿಕೋದೇಮನು ಒಬ್ಬನು. ಆತನ ವಿಚಾರವಾಗಿ ಇದನ್ನ ನಾವು ಅಧ್ಯಯನ ಮಾಡ್ಲಿಕ್ಕಿದ್ದೇವೆ. ದಯಮಾಡಿ ನನ್ನೊಂದಿಗೆ ಯಾರಾದರೂ ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ ವಚನ 1ರಿಂದ 10ರವರೆಗೆ ಓದಬೇಕಾಗಿ ನಿಮ್ಮನ್ನು ಕೇಳ್ಕೊಳ್ತೇನೆ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ ವಚನ 1ರಿಂದ 10. ಫರಿಸಾಯರಲ್ಲಿ ಯಹೂದ್ಯರ ಇಡೀ ಸಭೆಯವನಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀನು ಮಾಡುವಂತ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೇ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತೀ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು. ಅದಕ್ಕೆ ನಿಕೋದೇಮನು, ಇದು ಆಗುವುದು ಹೇಗೆ ಅಂದಾಗ ಯೇಸು ಅವನಿಗೆ ಹೇಳಿದ್ದೇನೆಂದರೆ, ಇಸ್ರಾಯೇಲ್ ಜನಕ್ಕೆ ಬೋಧಕನಾಗಿರುವ ನಿನಗೆ ಇದು ತಿಳಿಯುವುದಿಲ್ಲವೋ? ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ತಿಳಿದದ್ದನ್ನು ಹೇಳುತ್ತೇವೆ, ನೋಡಿದ್ದಕ್ಕೆ ಸಾಕ್ಷಿ ಕೊಡುತ್ತೇವೆ, ನೀವು ನಮ್ಮ ಸಾಕ್ಷಿಯನ್ನು ಒಪ್ಪುವುದಿಲ್ಲ. ಥ್ಯಾಂಕ್ ಯು ಸಿಸ್ಟರ್. ನೋಡ್ತೇವೆ ಯೇಸು ಸ್ವಾಮಿಯನ್ನು ಭೇಟಿ ಮಾಡಿದಂತ ವ್ಯಕ್ತಿ ನಿಕೋದೇಮನು ಎಂಬುದಾಗಿ. ಈ ನಿಕೋದೇಮನು ಸ್ವಾಮಿಯನ್ನು ಭೇಟಿ ಮಾಡಲು ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದನು, ಯೇಸುವನ್ನು ಭೇಟಿ ಮಾಡಿದನು ಎಂಬುದಾಗಿ ನಾವು ವಾಕ್ಯದ 3ನೇ ಅಧ್ಯಾಯದ 2ನೇ ವಚನದಲ್ಲಿ ನಾವು ಓದ್ತಾ ಬಂದ್ವಿ. ಈ ವ್ಯಕ್ತಿ ಬಗ್ಗೆ ನಾವು ತಿಳಿದುಕೊಳ್ತಾ ಹೋಗೋಣ. ಹಾಗೆ ಈ ವ್ಯಕ್ತಿಯ ಜೀವಿತದಿಂದ ನಮಗೆ ದೇವರು ಏನು ಆಲೋಚನೆಯನ್ನು ಅಥವಾ ಏನು ಎಚ್ಚರಿಕೆಯನ್ನು ನೀಡುವಂತವನಾಗಿದ್ದಾನೆ ಎಂಬುದಾಗಿ ಸಹ ನಾವು ಕಲಿತಾ ಬರೋಣ. ಸೊ ಈ ಒಂದು ಅಧ್ಯಯನದಲ್ಲಿ ನಾವು ಈ ವಿಚಾರಗಳನ್ನು ನಾವು ಕಲಿಲಿಕ್ಕೆ ಹೋಗ್ತೇವೆ. ಪ್ರಾಮುಖ್ಯವಾದಂತ 4 ವಿಷಯಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ ನಿಕೋದೇಮನ ಬಗ್ಗೆ. ಮೊದಲನೇದಾಗಿ ನಿಕೋದೇಮನು ಯಾರೆಂಬುದಾಗಿ ನಾವು ನೋಡ್ತಾ ಬರ್ತೇವೆ. ದ ಡೀಟೇಲ್ಸ್ ಆಫ್ ನಿಕೋಡೆಮಸ್ ಎಂಬುದಾಗಿ ನಾವು ಕಲಿತಾ ಬರ್ತೇವೆ. ನಿಕೋದೇಮನ ಒಂದು ವಿವರಣೆಯನ್ನು, ಆತನು ಯಾರು ಎಂಬುದನ್ನು ಸಹ ನಾವು ಕಲೀಲಿಕ್ಕೆ ಹೋಗೋಣ. ವಿಶೇಷವಾಗಿ ಅದನ್ನ ವಿವರಗಳನ್ನು. ಹಾಗೆ ಎರಡನೇದಾಗಿ ದ ಡಿಸ್ಕ್ರಿಪ್ಷನ್ ಆಫ್ ನಿಕೋದೇಮನ ವಿವರಣೆಯನ್ನು ತಿಳ್ಕೊಳ್ತಾ ಬರೋಣ. ಮೂರನೇದಾಗಿ ದ ಡೈಲಾಗ್ ಆಫ್ ನಿಕೋದೇಮನ ಸಂಭಾಷಣೆ ಅನ್ನ ನಾವು ನೋಡ್ತಾ ಬರೋಣ, ಕಲಿತಾ ಬರೋಣ. ಹಾಗೆ ಕೊನೆಯದಾಗಿ 4ನೇದಾಗಿ ದ ಡಿಸ್ಕ್ರಿಪ್ಷನ್ ಆಫ್ ದ ನ್ಯೂ ಬರ್ತ್, ಹೊಸ ಜನನ ಅಥವಾ ಹೊಸದಾಗಿ ಹುಟ್ಟುವುದರ ವಿವರಣೆಯನ್ನು, ರೀಜನರೇಷನ್, ಇದರ ವಿವರಣೆಯನ್ನು ಸಹ ನಾವು ಕಲಿತಾ ಬರೋಣ. ಈ ಮೂಲಕವಾಗಿ ಆತನು ಭೇಟಿ ಮಾಡಿದಂತ ಉದ್ದೇಶ, ಆತನ ಜೀವಿತ ಹೇಗೆ ಬದಲಾಯಿತು, ಹಾಗೆ ಆತನ ಜೀವಿತದ ಮೂಲಕ ದೇವರು ನಮಗೆ ಏನ್ ತಿಳಿಸ್ತಾ ಇದ್ದಾರೆ ಎಂಬುದಾಗಿ ಸಹ ನಾವು ಕಲಿಲಿಕ್ಕೆ ಹೋಗ್ತಾ ಬರೋಣ ಒಂದೊಂದಾಗಿ. ಸೊ ಮೊದಲನೇದಾಗಿ ಪ್ರಾರಂಭವಾಗಿ ನಾವು ದ ಡೀಟೇಲ್ಸ್ ಆಫ್ ನಿಕೋದೇಮನ ಒಂದು ವಿಚಾರಗಳನ್ನು ನಾವು ಕಲಿತಾ ಬರೋಣ. ಮೊದಲನೇದಾಗಿ ಆತನ ಹೆಸರು
ಏನೆಂಬುದಾಗಿ ನಾವು ನೋಡುವಾಗ ನಿಕೋದೇಮನ ಪರಿಚಯವಾಗಿ ಅದನ್ನು ಅಥವಾ ನಿಕೋದೇಮನು ಎಂಬುದಾಗಿ ನಾವು ನೋಡ್ತಾ ಬಂದ್ವಿ. ಈತನ ಒಂದು ಹೆಸರಿನ ಅರ್ಥ ನಾವು ನೋಡ್ತಾ ಬರೋಣ. ಇದು ಗ್ರೀಕ್ ಪದ ನೈಕೆ ಎಂಬುದಾಗಿ ಬಂದಂತ ಹೆಸರು ನಿಕೋದೇಮನ್ ಎಂಬುದಾಗಿ ನೋಡುವಾಗ ಅದಕ್ಕೆ ಗ್ರೀಕಿನ ಒಂದು ಶಬ್ದ ಅಥವಾ ಹೆಸರಿನ ಅರ್ಥ ನೈಕೆ ಎಂಬುದಾಗಿ ಎರಡು ಪದಗಳಿಂದ ಸಂಯುಕ್ತ ಪದದಿಂದ ಕೂಡಿದಂತಹ ಹೆಸರು ಇದು. ನೈಕೆ ಎಂಬುದಾಗಿ ಮತ್ತೆ ಡೆಮೋಸ್ ಎಂಬುದಾಗಿ, ನೈಕೆ ಮತ್ತೆ ಡೆಮೋಸ್ ಎಂಬಂತ ಈ ಎರಡು ಪದಗಳಿಂದ ಬಂದಂತ ಹೆಸರು ನಿಕೋದೇಮ. ನೈಕೆ ಎಂಬುದಾಗಿ ಹೇಳುವಾಗ ಅದಕ್ಕೆ ಅರ್ಥ ವಿಕ್ಟರ್ ಎಂಬುದಾಗಿ ಇಂಗ್ಲಿಷ್ನ ಪದಗಳ ಅರ್ಥದಲ್ಲಿ ನೋಡ್ತೇವೆ. ಹಾಗೆ ಕನ್ನಡದಲ್ಲಿ ಹೇಳಬೇಕಾದ್ರೆ ವಿಜಯ ಎಂಬುದಾಗಿ ಅದರ ಅರ್ಥ. ಹಾಗೆ ಇನ್ನೊಂದು ಸಂಯುಕ್ತ ಪದ, ಎರಡನೆಯ ಪದ ಅದು ಡೆಮೋಸ್ ಎಂಬುದಾಗಿ ಹೇಳುವಾಗ ಅದು ಪೀಪಲ್ ಎಂಬುದಾಗಿ ಅಥವಾ ಜನರು ಎಂಬುದಾಗಿ ಕನ್ನಡದಲ್ಲಿ ನಾವು ಕರೆಯುವಂತವರಾಗಿದ್ದೇವೆ. ಈ ಎರಡೂ ಪದಗಳನ್ನು ಒಟ್ಟಾಗಿ ಜೋಡಿಸುವಾಗ ನಮ್ಗೆ ಸಿಗುವಂತದ್ದೇ ನಿಕೋದೇಮ ಅಥವಾ ಜನರ ಗೆಲುವು ಅಥವಾ ಜನರ ವಿಜಯಶಾಲಿ ಎಂಬಂತ ಅರ್ಥವನ್ನು ಇದು ಕೊಡುವಂತದ್ದಾಗಿದೆ. ನಿಕೋದೇಮ ಎಂಬುದಾಗಿ ಹೇಳುವಾಗ ದ ವಿಕ್ಟರ್ ಆಫ್ ದ ಪೀಪಲ್ ಅಥವಾ ದ ವಿಕ್ಟರಿ ಆಫ್ ದ ಪೀಪಲ್, ಕಾಂಕ್ವರರ್ ಆಫ್ ದ ಪೀಪಲ್ ಎಂಬುದಾಗಿ ನೋಡ್ತೇವೆ. ಜನರನ್ನು ಗೆದ್ದವನು ಎಂಬುದಾಗಿ ಸಹ ಇದರ ಅರ್ಥವನ್ನು ನಾವು ನೋಡ್ತೇವೆ. ಜನರ ರಕ್ಷಕ ಎಂಬುದಾಗಿ ಸಹ ಇದನ್ನು ಕರೀಲಿಕ್ಕೆ ಸಾಧ್ಯತೆ. ನಿಕೋದೇಮ ಎಂಬುದಾಗಿ ಹೇಳುವಾಗ ಜನರ ಗೆಲುವು, ಜನರೇ ವಿಜಯಶಾಲಿ ಅಥವಾ ಜನರ ವಿಜಯಶಾಲಿ ಎಂಬಂತ ಅರ್ಥವನ್ನು ಇದು ಕೊಡುವಂತದ್ದಾಗಿದೆ. ಇದು ಮೂಲತಃ ಇದು ಗ್ರೀಕ್ ಪದ ನೈಕೆ ಮತ್ತೆ ಡಿಮೋಸ್ ಎಂಬಂತ ಪದದಿಂದ ಬಂದಂತ ಹೆಸರೇ ನಿಕೋದೇಮ ಎಂಬುದಾಗಿ. ಆದ್ರೆ ಈ ವ್ಯಕ್ತಿ ಯಾರೆಂಬುದಾಗಿ ನಾವು ನೋಡುವಾಗ ಈ ವ್ಯಕ್ತಿ ಯಹೂದನು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಮೂಲ ಎಲ್ಲಿಂದ ಬಂದವನು ಎಂಬುದಾಗಿ ನೋಡುವಾಗ ಈ ವ್ಯಕ್ತಿ ಯಹೂದನಾಗಿದ್ದ, ಆದರೆ ಹಿಬ್ರಿಯ ಭಾಷೆಯನ್ನು ಮಾತನಾಡುವಂತಹ ಯಹೂದನಾಗಿರ್ಲಿಲ್ಲ, ಮಾತನಾಡುವ ಸ್ಥಳೀಯ ಯಹೂದಿ ಆಗಿರ್ಲಿಲ್ಲ. ಆದರೆ ಈತ ಗ್ರೀಕ್ ಮಾತನಾಡುವ ಯಹೂದಿ ಆಗಿದೆ ಎಂಬುದಾಗಿ ನೋಡ್ತಾ ಬರ್ತೇವೆ. ಈತನ ವಿಷಯವಾಗಿ ನಾವು ನೋಡುವಾಗ ಈತನ ಮೂಲತಃ ಹಿಬ್ರೂ ಭಾಷೆಯಲ್ಲಿ ಮಾತನಾಡುವ ಸ್ಥಳೀಯ ಯಹೂದಿ ಆಗಿರ್ಲಿಲ್ಲ, ಆದರೆ ಗ್ರೀಕ್ ಭಾಷೆ ಮಾತನಾಡುವಂತಹ ಯಹೂದಿ ಆಗಿದ್ದ ಎಂಬುದಾಗಿ ಈತನ ವಿಚಾರವಾಗಿ ನೋಡ್ತೇವೆ. ಅದಕ್ಕಾಗಿ ಆತನನ್ನು ಹೆಲೆನಿಸ್ಟಿಕ್ ಯಹೂದಿ ಎಂಬುದಾಗಿ ಕೊಡ್ತೇವೆ. ಈ ಒಂದು ಪೀಪಲ್ ಹೂ ಗ್ರೀಕ್ ಸ್ಪೀಕಿಂಗ್ ಜೂನ್ಸ್ ಇವರನ್ನು ಏನಂತ ಕರೀತಾರೆ ಎಂಬುದಾಗಿ ನೋಡುವಾಗ ಆಂಗ್ಲ ಭಾಷೆಯಲ್ಲಿ ನೋಡುವಾಗ ಅದು ಹೆಲೆನಿಸ್ಟಿಕ್ ಪೀಪಲ್ ಎಂಬುದಾಗಿ ಕರೆಯುತ್ತಾರೆ. ಹೆಲೆನಿಸ್ಟಿಕ್ ಪೀಪಲ್ ಎಂಬುದಾಗಿ ಹೇಳುವಾಗ ಗ್ರೀಕ್ ಮಾತನಾಡುವ ಯಹೂದಿಗಳು ಎಂಬುದಾಗಿ ನಾವು ಇಂಗ್ಲಿಷ್ ಭಾಷಾಂತರದಲ್ಲಿ ನೋಡುವಾಗ ನಿಮ್ಗೆ ಇದರ ಅರ್ಥವನ್ನು ನಾವು ಗಳಿಸಿಕೊಳ್ಬಹುದು. ಇಂಗ್ಲಿಷ್ ಭಾಷಾಂತರದಲ್ಲಿ ನಮ್ಗೆ ಈ ರೀತಿಯಾಗಿ ನಮ್ಗೆ ತಿಳಿಯಪಡಿಸ್ತದೆ. ಹೆಲೆನಿಸ್ಟಿಕ್ ಜ್ಯೂ ಎಂಬುದಾಗಿ ಹೇಳುವಾಗ ಗ್ರೀಕ್ ಸ್ಪೀಕಿಂಗ್ ಜ್ಯೂ ಎಂಬುದಾಗಿ. ಹಿ ವಾಸ್ ಫ್ರಮ್ ದ ಡಯಾಸ್ಪೊರಾ. ಈತನು ಎಲ್ಲಿಂದ ಬಂದಿದ್ದ ಎಂಬುದಾಗಿ, ಎಲ್ಲಿಂದ ಬಂದನು ಎಂಬುದಾಗಿ ನೋಡುವಾಗ ಡಯಾಸ್ಪೊರಾ ಎಂಬುದಾಗಿ ನೋಡ್ತೇವೆ. ಅಂದ್ರೆ ಡಯಾಸ್ಪೊರಾ ಎಂಬುದಾಗಿ ನೋಡುವಾಗ ಚದುರಿ ಹೋದಂತ ಯಹೂದ್ಯರು ಎಂಬುದಾಗಿ ನೋಡ್ತೇವೆ. ಇವರು ಯಹೂದ್ಯರು ಜನರು ಜಗತ್ತಿನಲ್ಲಿ ನಾನಾ ದೇಶಗಳಲ್ಲಿ ಚದರಿ ಹೋದಂತ ಕಾರಣ ಅನೇಕ ಭಾಗಗಳಲ್ಲಿ ಅವರು ಜೀವಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇವರ ಜೀವನೋಪಾಯಕ್ಕಾಗಿ ಅವರು ಅಲ್ಲಿಯೇ ಉಳಿದುಕೊಂಡಾಗ ಒಂದು ವೇಳೆ ಆ ಸ್ಥಳೀಯ ಭಾಷೆಗಳನ್ನು ಅಲ್ಲಿ ಕಲೀಲಿಕ್ಕೆ ಪ್ರಾರಂಭ ಮಾಡಿ ಅಲ್ಲಿ ಕಲಿತು ಅಲ್ಲೇ ಇರಿದ್ದರಿಂದ ಅವರಿಗೆ ಆ ಭಾಷೆ ಹೆಚ್ಚಾದಂತ ಒಂದು ಪ್ರಾತಿನಿಧ್ಯ ಅಥವಾ ಮಾತೃಭಾಷೆಯಾಗಿ ಅದೇ ಅವರಿಗೆ ಬಂತು. ಹಾಗೆ ಈತನು ಗ್ರೀಕ್ ಮಾತನಾಡುವಂತ ಯಹೂದಿ ಆಗಿದ್ದನು ಎಂಬುದಾಗಿ ನೋಡ್ತೇವೆ. ಸೊ ಹಾಗಾಗಿ ಅವರು ಯಹೂದಿಗಳು, ಆದ್ರೆ ಇಬ್ರಿಯ ಭಾಷೆಯನ್ನು ಮಾತಾಡ್ತಿರ್ಲಿಲ್ಲ. ಬಿಕಾಸ್ ದೇ ವರ್ ಇನ್ ಡಿಫ್ರೆಂಟ್ ಪ್ಲೇಸಸ್. ಅವರು ಇಸ್ರೇಲ್ ನಲ್ಲಿ ಇರ್ಲಿಲ್ಲ, ಪ್ರಪಂಚದ ನಾನಾ ಭಾಗಗಳಲ್ಲಿ ಚದಿ ಹೋದ್ರಿಂದ ಅಲ್ಲಿಯ ಸ್ಥಳೀಯ ಭಾಷೆಗಳನ್ನು ಅವರು ಕಳೆದುಕೊಂಡಿದ್ರು. ಆ ಭಾಷೆಯನ್ನು ಮಾತನಾಡುವಂತ ಯಹೂದಿಗಳಾಗಿದ್ರು ಎಂಬುದಾಗಿ ನೋಡ್ತೇವೆ. ಇಂಥ ಯಹೂದಿಗಳಿಗೆ ಹೆಲೆನಿಸ್ಟಿಕ್ ಜ್ಯೂಸ್ ಎಂಬುದಾಗಿ ಕಲಿತೇವೆ. ಹೆಲೆನಿಸ್ಟಿಕ್ ಯಹೂದಿಗಳು ಎಂಬುದಾಗಿ ನಾವು ಕರೆಯುವಂತವರಾಗಿದ್ದೇವೆ. ಅದನ್ನು ನಾವು ಅಪೊಸ್ತಲ ಕೃತ್ಯದಲ್ಲಿ 6ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ಓದ್ತಾ ಬರ್ತೇವೆ. ನೀವು ಆಂಗ್ಲ ಭಾಷೆಯಲ್ಲಿ ಓದುವುದಾದರೆ ಇದರ ಉಲ್ಲೇಖ ಬಹಳ ಸ್ಪಷ್ಟವಾಗಿ ನಿಮ್ಗೆ ಅಲ್ಲಿ ಗೋಲ್ತೇವೆ. ಅದು ಹೆಲೆನಿಸ್ಟಿಕ್ ಜ್ಯೂ ಎಂಬುದಾಗಿ ಸಹ ಅದು ಅಲ್ಲಿ ನಮೂದಿಸಲ್ಪಟ್ಟಿದೆ. ಇಂತಹ ಒಂದು ಡಯಾಸ್ಪೊರಾ ಅಂದ್ರೆ ಚದುರಿ ಹೋದಂತ ಯಹೂದಿಗಳನ್ನು, ಅಲ್ಲಿ ಭಾಷೆಯನ್ನು ಮಾತನಾಡುವಂತ ಅಥವಾ ಗ್ರೀಕ್ ಭಾಷೆ ಮಾತನಾಡುವಂತ ಯಹೂದಿಗಳನ್ನು ಹೆಲೆನಿಸ್ಟಿಕ್ ಜ್ಯೂ ಎಂಬುದಾಗಿ ನಾವು ಕರೆಯುವಂತವರಾಗಿದ್ದೇವೆ. ಹಾಗೆ ಅದರ ಉಲ್ಲೇಖ ಎಂಬುದಾಗಿ ನೋಡುವಾಗ ಮೆನ್ಷನ್ ಆಫ್ ಹಿಸ್ ನೇಮ್, ಆತನ ಹೆಸರು ನಮ್ಮ ಸತ್ಯವೇದದಲ್ಲಿ ಎಲ್ಲೆಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನೋಡುವಾಗ
ಹೊಸ ಒಡಂಬಡಿಕೆಯ ಯೋಹಾನನ ಸುವಾರ್ತೆಯಲ್ಲಿ ಮಾತ್ರ ಆತನ ಹೆಸರು ಬರೆಯಲ್ಪಟ್ಟಿರುವುದನ್ನು ನಾವು ನೋಡ್ತೇವೆ. ಅದು 3 ಬಾರಿ ಯೋಹಾನನ ಸುವಾರ್ತೆಯಲ್ಲಿ ಬರೆದುದನ್ನು ನೋಡ್ತೇವೆ. ಆತನ ಹೆಸರು ಇಲ್ಲಿ 3 ಬಾರಿ ಅಲ್ಲಿ ಉಲ್ಲೇಖವಾಗಿರುವುದನ್ನು ನಾವು ನೋಡ್ತೇವೆ. ಇದು ಇನ್ಯಾವುದೇ ಒಂದು ನಾವು 4 ಸುವಾರ್ತೆಗಳಲ್ಲಿ ಇನ್ಯಾವ ಸುವಾರ್ತೆಗಳಲ್ಲಿ ನಾವು ಸಹ ಈತನ ಹೆಸರನ್ನು ನೋಡುವುದಿಲ್ಲ. ಬದಲಾಗಿ ನಾವು ಯೋಹಾನ ಸುವಾರ್ತೆ ಮಾತ್ರದಲ್ಲಿ ನಾವು 3 ಬಾರಿ ಇದನ್ನು ನೋಡ್ತೇವೆ. ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 1ನೇ ವಚನದಿಂದ 21ನೇ ವಚನ ತನಕ ಓದುವಾಗ ಆತನ ಹೆಸರು ನಮಗೆ ಬರ್ತದೆ. ಹಾಗೆ ಯೋಹಾನನ ಸುವಾರ್ತೆ 7ನೇ ಅಧ್ಯಾಯದ 50ನೇ ವಚನದಲ್ಲಿ ನಾವು ಇದನ್ನು ನೋಡ್ತೇವೆ. ಈಗಾಗಲೇ ಸಹೋದರಿಯರು ಓದುವಾಗ ನಿಕೋದೇಮನ ಹೆಸರು 3ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ. ಯೋಹಾನನ ಬರೆದ ಸುವಾರ್ತೆ 7ನೇ ಅಧ್ಯಾಯದ 50ನೇ ವಚನ ಸಹದಲ್ಲಿ ನಿಕೋದೇಮನ ಹೆಸರು ಅಲ್ಲಿ ಉಲ್ಲೇಖವಾಗಿರುವುದನ್ನು ನಾವು ನೋಡ್ತೇವೆ. ಹಾಗೆ ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯದ 39ನೇ ವಚನದಲ್ಲಿಯೂ ಸಹ ಆತನ ಹೆಸರು ಉಲ್ಲೇಖವಾಗಿರುವುದನ್ನು ನಾವು ನೋಡ್ತೇವೆ. ಇನ್ಯಾವುದೇ ಒಂದು ಸುವಾರ್ತೆಗಳಲ್ಲಿ ಇಲ್ಲ. ಏನಂದ್ರೆ ಮೊದಲು 3ನೇ ಸುವಾರ್ತೆಗಳು ಮತ್ತಾಯ, ಮಾರ್ಕ, ಲೂಕದಲ್ಲಿ ಈ ಒಂದು ಹೆಸರಿನ ಉಲ್ಲೇಖ ಇಲ್ಲದೆ ಇರುವುದನ್ನು ನಾವು ಸಹ ಗಮನಿಸಬಹುದು. ಸೊ ಯೋಹಾನ ಸುವಾರ್ತೆ ಸಾಮಾನ್ಯವಾಗಿ ಇದು ಈ ಲೋಕಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ಒಂದು ವೇಳೆ ದೈವಿಕವಾದಂತ ದೈವಿಕತದ ಬಗ್ಗೆ ಅದು ಮಾತನಾಡುವಂತ ಸುವಾರ್ತೆ ಆಗಿರ್ತದೆ ಯೋಹಾನನ ಸುವಾರ್ತೆ. ಈ ಸುವಾರ್ತೆಯಲ್ಲಿ ಸುಮಾರು 3 ಬಾರಿ ಈತನ ಹೆಸರನ್ನು ನಾವು ನೋಡುವಂತವರಾಗಿದ್ದೇವೆ ಎಂಬುದಾಗಿ ಸಹ ಇಲ್ಲಿ ಗಮನಿಸಬಹುದು. ಅನಂತರದಾಗಿ ಮುಂದಕ್ಕೆ ಹೋಗೋಣ. ಇದುವರೆಗೂ ನಾವು ನೋಡಿದಂತ ವಿಚಾರ ಆತನ ಹೆಸರು, ಆತನ ಹೆಸರಿಗಿರತಕ್ಕಂತ ಅರ್ಥ, ಮತ್ತೆ ಆತನ ಉಲ್ಲೇಖ ಮೂಲ ಯಾವುದು ಎಂಬುದಾಗಿ ಸಹ ನೋಡ್ತಾ ಬಂದ್ವಿ. ಅಂದ್ರೆ ನಂತರದಲ್ಲಿ ಆತನ ಉಲ್ಲೇಖ ಸತ್ಯವೇದದಲ್ಲಿ ಆತನ ಹೆಸರು ಎಲ್ಲೆಲ್ಲಿ ಬರೆಯಲ್ಪಟ್ಟಿರುವುದಾಗಿ ನೋಡ್ತಾ ಬಂದ್ವಿ. 2ನೇ ಪ್ರಾಮುಖ್ಯವಾದಂತ ವಿಷಯ ದ ಡಿಸ್ಕ್ರಿಪ್ಷನ್ ಆಫ್ ನಿಕೋದೇಮಸ್. ಈ ದಿನದಲ್ಲಿ ನಾವು ಹೆಚ್ಚಾಗಿ ಈ ವಿಚಾರಗಳನ್ನು ಕಲಿಯಲಿಕ್ಕೆ ಹೋಗೋಣ. ನಿಕೋದೇಮನ ವಿವರಣೆ ಎಂಬುದಾಗಿ. ಒಂದು ವೇಳೆ ನಿಕೋದೇಮನು ಹಲವಾರು ಒಂದು ವೇಳೆ ಕ್ರೈಸ್ತ ಸಮುದಾಯದಲ್ಲಿ ಸಂತನಾಗಿ ಪೂಜಿಸ್ತಾರೆ ಎಂಬುದಾಗಿ ಸಹ ನಾವು ನೋಡ್ತೇವೆ. he was worshipped as saint. ಅನೇಕ ಕ್ರೈಸ್ತರ ಸಂಪ್ರದಾಯಗಳಲ್ಲಿ ಸಂತನಾಗಿ ಪೂಜಿಸುವುದು ಉಂಟು ಈತನ ಹೆಸರನ್ನು. ಆತನು ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯನಲ್ಲಿ ಒಬ್ಬನು ಎಂಬುದಾಗಿ ಸಹ ನಾವು ದೇವರ ವಾಕ್ಯದಿಂದ ತಿಳ್ಕೊಳ್ತಾ ಬರಬಹುದು. ಸೊ ಆತನ ಒಂದು ವಿವರಣೆಯಲ್ಲಿ ಈ ದಿನ ನಾವು ಪ್ರಾಮುಖ್ಯವಾಗಿ 5 ವಿಷಯಗಳನ್ನು ಆತನ ವಿಚಾರವಾಗಿ ನಾವು ನೋಡ್ತಾ ಬರೋಣ. ಮೊದಲನೇದಾಗಿ he was a powerful man. ಈತನು ಒಬ್ಬ ಶಕ್ತಿಶಾಲಿಯಾದ ವ್ಯಕ್ತಿಯಾಗಿದ್ದನು ಅಥವಾ ಪ್ರಭಾವಶಾಲಿಯಾದಂತ ವ್ಯಕ್ತಿಯಾಗಿದ್ದನು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ ಮೊದಲನೇದಾಗಿ. 2ನೇದಾಗಿ ಆತನ ವಿವರಣೆಯಲ್ಲಿ he was a Pharisee. ಆತನು ಒಬ್ಬ ಫರಿಸಾಯನಾಗಿದ್ದನು ಎಂಬುದಾಗಿ ನೋಡ್ತಾ ಬರ್ತೇವೆ. 3ನೇದಾಗಿ he was a prominent teacher ಎಂಬುದಾಗಿ ನೋಡ್ತೇವೆ. ಅಥವಾ ಪ್ರಮುಖ ಬೋಧಕನಾಗಿದ್ದನು ಅಥವಾ ಶಿಕ್ಷಕನಾಗಿದ್ದನು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. he was a prominent teacher. ಆತನು ಒಬ್ಬ ಪ್ರಮುಖ ಬೋಧಕನಾಗಿದ್ದನು ಇಸ್ರಾಯೇಲ್ ದೇಶದಲ್ಲಿ ಅಥವಾ ಯಹೂದ್ಯರ ಮಧ್ಯದಲ್ಲಿ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. 3ನೇದಲ್ಲಿ he was a prosperous man. ಈತನು ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿದ್ದನು ಎಂಬುದಾಗಿ ಸಹ ನಾವು ವಿಷಯವಾಗಿ ಕಲಿತಾ ಬರ್ತೇವೆ. ಹಾಗೆ 4ನೇದಾಗಿ he was a proud man. ಆತನು ಒಬ್ಬ ಹೆಮ್ಮೆಯ ವ್ಯಕ್ತಿ ಈತನಾಗಿದ್ದನು ಎಂಬುದಾಗಿ ಸಹ ನಾವು ಈತನ ವಿಚಾರದಲ್ಲಿ ನಾವು ಕಲಿತಾ ಬರ್ತೇವೆ. why am I telling all these things about him? ನಾನು ಈ ವಿಚಾರಗಳೆಲ್ಲ ನಿಮ್ಗೆ ಯಾಕೆ ಹೇಳ್ತಾ ಇದ್ದೇನೆ ಎಂಬುದಾಗಿ ನಾನು ಮುಂದೆ ಹೇಳ್ತಾ ಹೋಗ್ತೇನೆ. ಈಗ ಆತನ ವಿಚಾರವಾಗಿ ಹೆಚ್ಚಾಗಿ ಒಂದೊಂದಾಗಿ ಕಲಿತಾ ಬರೋಣ. he was a powerful man. ಅದನ್ನು ಪ್ರಭಾವಶಾಲಿ, ಯಾವ ರೀತಿಯಲ್ಲಿ ಪ್ರಭಾವಶಾಲಿಯಾಗಿದ್ದನು ಎಂಬುದಾಗಿ ನೋಡ್ತೇವೆ. ಹಾಗೆ ಫರಿಸಾಯನ್ ಎಂಬುದಾಗಿ ಹೇಳುವುದಾದರೆ ಏನು ಎಂಬುದಾಗಿ ನಾವು ಕಲಿತಾ ಬರೋಣ. ಹಾಗೆ ಆತನು ಉತ್ತಮ ಬೋಧಕನಾಗಿದೆ ಎಂಬುದಾಗಿ ನೋಡುವಾಗ ಬೋಧಕನ ಗುಣಲಕ್ಷಣಗಳು ಏನೆಂಬುದಾಗಿ ಸಹ ನಾವು ಕಲಿತಾ ಬರೋಣ. ಹೀಗೆ ಪ್ರತಿಯೊಂದು ವಿಚಾರಗಳ ಗುಣಲಕ್ಷಣಗಳನ್ನು ಒಂದೊಂದಾಗಿ ನಾವು ಕಲಿಲಿಕ್ಕೆ ಹೋಗ್ತಾ ಬರೋಣ. ಹಾಗಾಗಿ ಆತನ ವಿಚಾರವಾಗಿ ಇನ್ನೂ ಹೆಚ್ಚಿನ ವಿಚಾರದಲ್ಲಿ ಸರಿಯಾದ ರೀತಿಯಲ್ಲಿ ಆತನನ್ನು ತಿಳ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯವಾಗ್ತದೆ. ಮೊದಲನೇದಾಗಿ ನೋಡುವಂಥದ್ದು he was a powerful man. ಆತನು ಒಬ್ಬ ಪ್ರಭಾವಶಾಲಿ ವ್ಯಕ್ತಿ ಅಥವಾ ಉನ್ನತವಾದ ವ್ಯಕ್ತಿ ಅಥವಾ ಶಕ್ತಿಶಾಲಿಯಾದ ವ್ಯಕ್ತಿ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ನಿಕೋದೇಮನು ಒಬ್ಬ ಪ್ರಸಿದ್ಧ ವ್ಯಕ್ತಿ ಆಗಿದ್ದನು. ಯಾಕೆಂದ್ರೆ ಆತನು ಹಿರಿ ಸಭೆಯ ಅಥವಾ ಸೆನ್ಹೆಡ್ರನ್ ಎಂಬುದಾಗಿ ಕರೀತಾರೆ. ಇದರ ಮುಖ್ಯಸ್ಥನ ಅಥವಾ ಸದಸ್ಯನಾಗಿದ್ದನು ಎಂಬುದಾಗಿ ನೋಡ್ತಾ ಬರ್ತಾನೆ. ಆತನು ಹಿರಿ ಸಭೆಯ ಸದಸ್ಯನಾಗಿ ಖ್ಯಾತಿ ಪಡೆದ ವ್ಯಕ್ತಿ, ಪ್ರಭಾವಶಾಲಿಯಾದಂತಹ ವ್ಯಕ್ತಿ ಎಂಬುದಾಗಿ ನಾವು ಆತನ ವಿಚಾರವಾಗಿ ನೋಡ್ತೇವೆ. ನಮ್ಮ ಕರ್ತಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಂತ ಕಾಲದಲ್ಲಿ ಒಂದು ವೇಳೆ ಇಸ್ರಾಯೇಲ್ ರಾಷ್ಟ್ರವನ್ನು ರೋಮ್ ಸರ್ಕಾರವು ಆಳ್ವಿಕೆ ಮಾಡ್ತಿತ್ತು ಎಂಬುದಾಗಿ ನಮ್ಗೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ಆದರೂ ರೋಮ್ ಸರ್ಕಾರವು ಅವರಿಗೆ ಒಂದು ವೇಳೆ ತಮ್ಮದೇ ಆದಂತಹ ನಿಯಮಗಳನ್ನು
ಮತ್ತೆ ನಿಬಂಧನೆಗಳನ್ನು ಒಂದು ವೇಳೆ ಅವರ ರಾಷ್ಟ್ರದ ಧಾರ್ಮಿಕವಾಗಿ ಮುನ್ನಡೆಸಲು ಸ್ವತಂತ್ರವನ್ನು ಅವರಿಗೆ ಕೊಟ್ಟಿದ್ರು. ಈ ಒಂದು ರೋಮ್ ವಾಸ್ ರೂಲಿಂಗ್, ಅವರ ಒಂದು ಧಾರ್ಮಿಕತೆ ಅಥವಾ ಅವ್ರ ರೂಲ್ಸ್ ಗಳು ಏನಿರ್ಲಿಲ್ಲ. ಆದ್ರೆ ಇಸ್ರೇಲರಿಗೆ ಅವ್ರಿಗೆ ತಮ್ಮ ಒಂದು ನಿಯಮಗಳನ್ನು ಅಥವಾ ನಿಬಂಧನೆಗಳನ್ನು ಅವರ ರಾಷ್ಟ್ರದ ಧಾರ್ಮಿಕತೆಗಳನ್ನು ಮುನ್ನಡೆಸಲು ಸ್ವತಂತ್ರ ನೀಡಿತ್ತು. ದೇ ಗೇವ್ ಎ ಫ್ರೀಡಮ್ ಟು ಲೀಡ್ ದ ನೇಷನ್ ರಿಲಿಜಿಯಸ್ಲಿ ಅಂಡ್ ಸೆಟ್ ದರ್ ಓನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಇಸ್ರೇಲರಿಗೆ ಒಂದು ಸ್ವಾತಂತ್ರ್ಯವನ್ನು ರೋಮನ್ನರು ಕೊಟ್ಟಿದ್ರು. ಆದ್ರಿಂದ ಅವರು ಪ್ರತಿಯೊಂದು ಸ್ಥಳಗಳಲ್ಲಿ ಒಂದು ನ್ಯಾಯಾಲಯಗಳನ್ನು ಅವರು ಇಟ್ಕೊಂಡಿದ್ರು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಮತ್ತೆ ಆದ್ರೆ ಯೆರೂಸಲೇಮಿನಲ್ಲಿ ಅವರು ತಮ್ಮದೇ ಆದಂತ ಒಂದು ಸರ್ವೋಚ್ಚವಾದಂತ ಒಂದು ನ್ಯಾಯಾಲಯ ಅಂದ್ರೆ ಹಿರಿಸಭೆ ಯೆರೂಸಲೇಮಿನಲ್ಲಿ ಇತ್ತು ಎಂಬುದಾಗಿ ನೋಡ್ತೇವೆ. ಹಿರಿಸಭೆ ಎಂಬುದಾಗಿ ಹೇಳುವಾಗ ಯಹೂದಿ ಒಂದು ಪಂಗಡದಲ್ಲಿ ಅವರ ಒಂದು ಅವರ ಒಂದು ಪಂಗಡಗಳಲ್ಲಿ ಅವರ ಒಂದು ಇದರಲ್ಲಿ ಗುಂಪಿನಲ್ಲಿ ಅದು ಸರ್ವೋಚ್ಚವಾದಂತ ನ್ಯಾಯಾಲಯ. ಈಗ ನಮಗೆಲ್ಲ ಹೇಗೆ ಸುಪ್ರೀಂ ಕೋರ್ಟ್ ಇಸ್ ಒಂದು ಸರ್ವೋಚ್ಚ ನ್ಯಾಯಾಲಯ, ಹಾಗೆ ಹಿರಿಸಭೆ ಅವ್ರಿಗೆ ಒಂದು ಸರ್ವೋಚ್ಚ ನ್ಯಾಯಾಲಯವಾಗಿತ್ತು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಈ ನ್ಯಾಯಾಲಯ ಏನ್ ಮಾಡ್ತಿತ್ತು ಎಂಬುದಾಗಿ ನೋಡುವಾಗ ಅವರ ಒಂದು ಸಿವಿಲ್ ಲಾಸ್ ಅಂದ್ರೆ ಸಾಮಾಜಿಕವಾದಂತ ಒಂದು ವಿವಾದಗಳನ್ನು ಅಥವಾ ಕ್ರಿಮಿನಲ್ ಲಾಸ್ ಅಥವಾ ಕ್ರಿಮಿನಲ್ ಮೊಕದ್ದಮೆಗಳನ್ನು ಅಥವಾ ವಿವಾದಗಳನ್ನು ಅಥವಾ ಧಾರ್ಮಿಕವಾದಂತ ಅಥವಾ ಸೆರೆಮೋನಿಕಲ್ ವಿವಾದಗಳನ್ನು ಅಥವಾ ಧಾರ್ಮಿಕತೆಯ ವಿವಾದಗಳನ್ನು ಈ ನ್ಯಾಯಾಲಯಗಳಲ್ಲಿ ಅವರು ತರ್ತಾ ಇದ್ರು. ಅಲ್ಲಿ ಏನಾದ್ರು ಡಿಸ್ಪ್ಯೂಟ್ ಇದ್ರೆ ಈ ಒಂದು ಹಿರಿಸಭೆಗೆ ಅವರು ತಗೊಂಡು ಬರ್ತಾ ಇದ್ರು. ಎಲ್ಲೇ ಆದ್ರೂ ಯಾವುದೇ ಸಮಸ್ಯೆ ಆದ್ರೂ ಯೆರೂಸಲೇಮಿನಲ್ಲಿ ಇದ್ದಂತ ಹಿರಿಸಭೆಗೆ ಅವರು ಬಂದು ತಮ್ಮ ವಿವಾದಗಳನ್ನು ಈ ನ್ಯಾಯಾಲಯದಲ್ಲಿ ಅವರು ಅದನ್ನು ತಂದು ಅಲ್ಲಿ ನ್ಯಾಯವನ್ನು ಅವರು ಬೇಡ್ಕೊಳ್ತಿದ್ರು. ಈ ಒಂದು ನ್ಯಾಯಾಲಯವು ಒಂದು ಒಳ್ಳೆ ಅಥವಾ ಈ ಒಂದು ಹಿರಿಸಭೆ ಸುಮಾರು 70ರಿಂದ 71 ಸದಸ್ಯಗಳನ್ನು ಒಳಗೊಂಡಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಈ ಹಿರಿಸಭೆಯನ್ನು ನಾವು ಸೆನ್ಹೆಡ್ರಿನ್ ಎಂಬುದಾಗಿಯೂ ಸಹ ಕರಿತೇವೆ, ಸ್ಯಾನ್ಹೆಡ್ರಿನ್ ಎಂಬುದಾಗಿ. ಸೊ ಸ್ಯಾನ್ಹೆಡ್ರಿನ್ ಎಂಬುದಾಗಿ ಹೇಳುವಾಗ ಅದು ಹಿರಿಸಭೆ 70ರಿಂದ 71 ಸದಸ್ಯಗಳು ಒಳಗೊಂಡಂತ ಈ ಸಭೆ ಯೆರೂಸಲೇಮಿನಲ್ಲಿ ಇತ್ತು. ಇದು ಒಂದು ಸುಪ್ರೀಂ ಕೋರ್ಟ್ ಎಂಬಂತಹ ಸರ್ವೋಚ್ಚ ನ್ಯಾಯಾಲಯದ ಹಾಗೆ ಇದು ಕಾರ್ಯನಿರ್ವಹಿಸುತ್ತಿತ್ತು ಎಂಬುದಾಗಿ ಸಹ ನಾವು ತಿಳ್ಕೊಳ್ತಾ ಬರಬಹುದು. ಇವು ಈ ಒಂದು ನ್ಯಾಯಾಲಯದಲ್ಲಿ ನಾನು ಹೇಳಿದ ಹಾಗೆ ಎಲ್ಲಾ ರೀತಿಯ ಒಂದು ವಿವಾದಗಳನ್ನು ಅವ್ರಿಗಿರ್ತಕ್ಕಂಥ ಸಿವಿಲ್ ಲಾಸ್ ಆಗಲಿ, ಕ್ರಿಮಿನಲ್ ಮೊಕದ್ದಮೆಗಳಾಗಲಿ ಅಥವಾ ರಿಲಿಜಿಯಸ್ ತೊಂದರೆಗಳಾಗಲಿ ಅಥವಾ ವಿವಾದಗಳಾಗ್ಲಿ, ಸೆರೆಮೋನಿಕಲ್ ವಿವಾದಗಳಾಗ್ಲಿ ಇಲ್ಲಿ ಬಂದು ಬಗೆಹರಿಸ್ಕೊತಾ ಇದ್ರು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಈ ಒಂದು 70 ಸದಸ್ಯರಲ್ಲಿ ಇದ್ದಂತ ಹಿರಿಸಭೆಯಲ್ಲಿ ನಿಕೋದೇಮನು ಸಹ ಒಬ್ಬನಾಗಿದ್ದನು ಎಂಬುದಾಗಿ ಸಹ ನಾವು ನೋಡ್ತಾ ಬರ್ತೇವೆ. ಸೊ ಹಾಗಾಗಿ ಈತನು ಆ ಒಂದು ಹಿರಿಸಭೆಯಲ್ಲಿ ಆ ಒಂದು ಜನಾಂಗದಲ್ಲಿ ಯಹೂದಿ ಜನಾಂಗದಲ್ಲಿ ಬಹಳ ಬಲಿಷ್ಠನಾದಂತ ವ್ಯಕ್ತಿ ಅಥವಾ ಪ್ರಭಾವಶಾಲಿಯಾದಂತ ವ್ಯಕ್ತಿ, ಒಬ್ಬ ಪ್ರೆಸ್ಟಿಜಿಯಸ್ ಮ್ಯಾನ್, ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯಾಗಿದ್ದನು ಎಂಬುದಾಗಿ ಸಹ ಆತನ ವಿಚಾರದಲ್ಲಿ ನಾವು ಕಲಿತಾ ಬರಬಹುದು. ಈ ಪ್ರತಿಷ್ಠಿತ ವ್ಯಕ್ತಿ ಒಂದು ಸ್ಥಾನ ಯಾವ ಸ್ಥಾನ ಇತ್ತು ಎಂಬುದಾಗಿ ಹೇಳಿದಾಗ ಅಪರಾಧಗಳನ್ನು ನಿರ್ಣಯಿಸುವಂತಹ ಒಂದು ಅಧಿಕಾರ ಈ ವ್ಯಕ್ತಿಗೆ ಇತ್ತು ಎಂಬುದಾಗಿ, ಅಷ್ಟು ಪವರ್ಫುಲ್ ವ್ಯಕ್ತಿ ಎಂಬುದಾಗಿ ಸಹ ಆತನ ವಿಚಾರವಾಗಿ ನಾವು ಕಲಿತಾ ಬರ್ತೇವೆ. ಹಾಗಾಗಿ ಇವನು ಯಹೂದಿ ಪಂಥದಲ್ಲಿ ಒಂದು ವೇಳೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸೇರಿದನು, ಆದ್ದರಿಂದ ಅತ್ಯುತ್ತಮವಾದಂತಹ ಅಥವಾ ಅತ್ಯಂತ ಪ್ರಭಾವಶಾಲಿಯಾದಂತ ವ್ಯಕ್ತಿ ಆಗಿದ್ದನು ಎಂಬುದಾಗಿ ಈತನ ವಿಚಾರವಾಗಿ ನಾವು ಕಲಿತಾ ಬರಬಹುದು. ಮತ್ತೆ ಈ ವ್ಯಕ್ತಿ ಈ ಎಷ್ಟು ಪ್ರಭಾವಶಾಲಿ ಎಂಬುದಾಗಿ ನಾವು ಹೇಳುವಾಗ ಒಬ್ಬ ವ್ಯಕ್ತಿಯನ್ನು ಒಂದು ವೇಳೆ ಆತನು ಮರಣದಂಡನೆ ಕೊಡಿಸ್ಲಿಕ್ಕೂ ಅಥವಾ ಮರಣದಂಡನೆಯಿಂದ ಪಾರು ಮಾಡ್ಲಿಕ್ಕೂ ಈತನಿಗೆ ಅಧಿಕಾರವಿತ್ತು ಎಂಬುದಾಗಿಯೂ ಸಹ ನಾವು ಆತನ ವಿಚಾರವಾಗಿ ಕಲಿತಾ ಬರಬಹುದು. ಹಾಗಾಗಿ ಈ ವ್ಯಕ್ತಿ ಒಬ್ಬ ಪ್ರಭಾವಶಾಲಿಯಾದಂತಹ ವ್ಯಕ್ತಿ ಎಂಬುದಾಗಿ ಆತನ ವಿಚಾರವಾಗಿ ನಾವು ಕಲಿತಾ ಬರಲಿಕ್ಕೆ ಸಾಧ್ಯತೆ ಉಂಟು. ಸೊ ಹಾಗಾಗಿ ಈತನ ವಿಚಾರವನ್ನು ನಾವು ಓದುವಾಗ ಹಿ ವಾಸ್ ಎ ಪವರ್ಫುಲ್ ಮ್ಯಾನ್, ಆತನು ಬಹಳ ಪ್ರಭಾವಶಾಲಿಯಾದಂತ ವ್ಯಕ್ತಿ ಯಹೂದ್ಯರ ಪಂಥದಲ್ಲಿ ಎಂಬುದಾಗಿ ನಾವು ಕಲಿತಾ ಬರ್ತೇವೆ. ನಂತರ ಈತರ ವಿಚಾರವಾಗಿ ಮುಂದುವರೆದ ಭಾಗವಾಗಿ ಎರಡನೇದಾಗಿ ನೋಡುವಂತದ್ದು ಹಿ ವಾಸ್ ಎ ಫಾರಿಸಿ. ಈತನು ಒಬ್ಬ ಫರಿಸಾಯನಾಗಿದ್ದಾನೆ ಎಂಬುದಾಗಿ ನೋಡ್ತೀವಿ. ಫರಿಸಾಯರು ಎಂಬುದಾಗಿ ನೋಡುವಾಗ ನಮ್ಗೆಲ್ಲರೂ ಗೊತ್ತಿರುವಂತ ವಿಚಾರ ಅವರ ವಿಚಾರವಾಗಿ ಅವರ ಮತಾವಲಂಬಿಗಳು ಎಂಬುದಾಗಿ, ಅವರು ಹೆಚ್ಚಾದಂತ ಧಾರ್ಮಿಕತೆಯನ್ನು ಪರಿಪಾಲಿಸುವಂತ ವ್ಯಕ್ತಿಗಳು ಎಂಬುದಾಗಿ, ಅವರು ಸಾಮಾನ್ಯ ಜನರಿಂದ ಬೇರ್ಪಟ್ಟಂತ ವ್ಯಕ್ತಿಗಳು ಎಂಬುದಾಗಿ ನಾವು ನೋಡ್ತೇವೆ. ಫರಿಸಾಯರು ಎಂಬುದಾಗಿ ಹೇಳುವಾಗ ಅವರ ಪ್ರತ್ಯೇಕವಾದಿಗಳು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಅವರ ವಿಷಯವಾಗಿ ನಾವು ತಿಳ್ಕೊಳ್ತಾ ಬರಬಹುದು. ಫರಿಸಾಯರು ಎಂಬುದಾಗಿ ಹೇಳುವಾಗ ಬೇರ್ಪಟ್ಟಂತ ಎಂಬಂತ ಅರ್ಥವನ್ನು ಕೊಡ್ತದೆ, ಅಥವಾ ಒಂದು ವೇಳೆ ಪ್ರತ್ಯೇಕವಾದಿಗಳು ಎಂಬಂತ ಅರ್ಥವನ್ನು ಕೊಡುವಂತದ್ದಾಗಿದೆ. ಇವರು ಸಮಾಜದಿಂದ
ಮತ್ತು ಜನರಿಂದ, ಸಾಮಾನ್ಯ ಜನರಿಂದ ಪ್ರತ್ಯೇಕಿಸಲ್ಪಟ್ಟಂತ ವ್ಯಕ್ತಿಗಳು ಎಂಬುದಾಗಿ ನಾವು ನೋಡ್ತೇವೆ. ಇವರು ಬೇರೆ ಜನರನ್ನು ಅಥವಾ ಅನ್ಯ ಜನರನ್ನು ಇವರು ಅನ್ಕ್ಲೀನ್ ಅಥವಾ ಅಶುದ್ಧರು ಎಂಬುದಾಗಿ ಅವರು ನೋಡ್ತಾ ಇದ್ರು ಎಂಬುದಾಗಿ ಸಹ ಅವರ ವಿಚಾರವಾಗಿ ನಾವು ನೋಡ್ತೇವೆ. ಇವರು ಧರ್ಮಶಾಸ್ತ್ರವನ್ನು ಪರಿಪಾಲಿಸಿರುವಂತಹ ಮತ್ತು ಸಭಾಮಂದಿರಗಳಲ್ಲಿ ಅಂದ್ರೆ ಸಿನಗಾಗ್ಸ್ ಅಂದ್ರೆ ಸಭಾಮಂದಿರಗಳಲ್ಲಿ ಅವರು ಸಭಾಮಂದಿರಗಳನ್ನು ನಿಯಂತ್ರಿಸುವಂತಹ ವ್ಯಕ್ತಿಗಳು ಎಂಬುದಾಗಿ ಅವರ ವಿಚಾರವಾಗಿ ನೋಡ್ತೇವೆ. ಇವರು ಧರ್ಮಶಾಸ್ತ್ರದ ಪಾಲಕರು ಮತ್ತೆ ಅವರು ಸಭಾಮಂದಿರವನ್ನು ನಿಯಂತ್ರಿಸುವಂತರು, ಸಿನಗಾಗ್ಸ್ ಗಳನ್ನು ನಿಯಂತ್ರಣ ಮಾಡುವಂತಹ ವ್ಯಕ್ತಿಗಳು ಫರಿಸಾಯರು ಎಂಬುದಾಗಿ ನೋಡ್ತಾ ಬರ್ತೇವೆ. ಒಂದು ವೇಳೆ ಇನ್ನು ಹೆಚ್ಚಿನ ವಿಚಾರ ನೋಡುವಾಗ ದೇ ಆರ್ ದ ಕಸ್ಟೋಡಿಯನ್ಸ್ ಆಫ್ ದ ಲಾ, ಧರ್ಮಶಾಸ್ತ್ರದ ನಿಯಂತ್ರಿಸುವವರು ಅಂತವರು ನೋಡ್ತೇವೆ. ಒಂದು ವೇಳೆ ಹಿರಿಸಭೆ ಅಥವಾ ಸಭಾ ಮಂದಿರ ಎಂಬುದಾಗಿ ಇಲ್ಲಿ ನೋಡುವಾಗ ಅಥವಾ ಸಿನೋಗಾಗ್ ಎಂಬುದಾಗಿ ನೋಡುವಾಗ ಅದು ದೇವರ ಒಂದು ವಿಚಾರಗಳನ್ನು ಅಥವಾ ದೇವರ ಧರ್ಮಶಾಸ್ತ್ರವನ್ನು ಅಧ್ಯಯನ ಮಾಡುವಂತ ಸ್ಥಳ ಮತ್ತೆ ದೇವರನ್ನು ಆರಾಧಿಸುವಂತ ಸ್ಥಳ. ಇಂಥ ಸ್ಥಳವನ್ನು ಅವರು ನಿಯಂತ್ರಿಸುವಂತ ವ್ಯಕ್ತಿಗಳಾಗಿದ್ದರು ಎಂಬುದಾಗಿ ಫರಿಸಾಯರ ವಿಚಾರವಾಗಿ ನಾವು ತಿಳ್ಕೊಳ್ತಾ ಬರಬಹುದು. ಯಹೂದ ಇತಿಹಾಸಕಾರರಾದಂತಹ ಜೋಸಿಫಸ್ ಅವರ ಪ್ರಕಾರ ಅಲ್ಲಿ ಸುಮಾರು 6,000 ಫರಿಸಾಯರಿದ್ದರು ಎಂಬುದಾಗಿ ಅವರು ಒಂದು ವೇಳೆ ಧರ್ಮಶಾಸ್ತ್ರದ ಎಲ್ಲಾ ವಿಷಯಗಳನ್ನು ಬಹಳ ನಿಖರವಾಗಿ ಅರಿತಂತ ವ್ಯಕ್ತಿಗಳಾಗಿದ್ದರು ಎಂಬುದಾಗಿ ಅವರ ವಿಚಾರವಾಗಿ ನಾವು ಕಲಿತಾ ಬರಬಹುದು. ಸೊ ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯದ 15ನೇ ವಚನ, ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯದ 12ನೇ ವಚನ, ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದ 39ನೇ ವಚನ, ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯದ 12ನೇ ವಚನ. ಇವೆಲ್ಲ ವಚನಗಳನ್ನು ನಾವು ಓದುವಾಗ ನಮಗೆ ತಿಳಿದು ಬರ್ತದೆ ಅಲ್ಲಿ ಅವರು ಬಹಳವಾದಂತ ರಿಲಿಜಿಯಸ್ ಪೀಪಲ್, ಬಹಳವಾದಂತ ನಿಖರವಾಗಿ ಅವರು ಕೊಟ್ಟಂತ ಧರ್ಮಶಾಸ್ತ್ರದ ನಿಯಮಗಳನ್ನು ಪರಿಪಾಲಿಸದಂತ, ಬಾಹ್ಯವಾಗಿ ಪರಿಪಾಲಿಸುವಂತ ವ್ಯಕ್ತಿಗಳು ಎಂಬುದಾಗಿ ಇವರ ವಿಚಾರವಾಗಿ ನಾವು ಕಲಿತಾ ಬರ್ತೇವೆ. ಒಂದು ವಚನ ಓದ್ಲಿಕ್ಕೆ ಇಷ್ಟಪಡ್ತೇನೆ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ, ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ ಎಂಬುದಾಗಿ ಅಲ್ಲಿ ನೋಡ್ತೇವೆ. ಹಾಗೆ ಎಲ್ಲದರಲ್ಲೂ ನಾನು ಸಂಪ್ರಾಯತವಾಗಿ ಎಲ್ಲದರಲ್ಲಿಯೂ 10ರಲ್ಲೊಂದು ಪಾಲು ಕೊಡುತ್ತೇನೆ ಅಂದುಕೊಂಡನು ಎಂಬುದಾಗಿ ಅಲ್ಲಿ ಓದ್ತಾ ಬರ್ತೇವೆ. ಹಾಗೆ ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯದ 39ನೇ ವಚನ, ಪಂಚ ಪಾತ್ರೆ ಬಟ್ಟಲು ಇವುಗಳನ್ನು ಹೊರಭಾಗವನ್ನು ಶುಚಿ ಮಾಡುತ್ತಾರೆ ಎಂಬುದಾಗಿ ಸ್ವಾಮಿ ಹೇಳುವುದನ್ನು ನೋಡ್ತೇವೆ ಅಲ್ಲಿ. ಸೊ ಇವರಂದ್ರೆ ಅವ್ರು ಯಾವುದೇ ಧರ್ಮಶಾಸ್ತ್ರದ ನಿಯಮಗಳು ಏನೇ ಆಗಿರ್ಲಿ ಅವೆಲ್ಲವನ್ನು ಬಹಳ ಅಚ್ಚುಕಟ್ಟಾಗಿ ಪರಿಪಾಲಿಸಿದಂತ ಬರುತ್ತಿದ್ದಂತ ವ್ಯಕ್ತಿಗಳು ಇವರು ಫರಿಸಾಯರು ಎಂಬುದಾಗಿ ಅವರ ವಿಚಾರವಾಗಿ ನಾವು ಕಲಿತಾ ಬರ್ತೇವೆ. ಹಾಗಾಗಿ ಇವನು ಫರಿಸಾಯದವನು ಎಂಬುದಾಗಿ ನೋಡ್ತೇವೆ. ಕಾನೂನನ್ನು ಪರಿಪಾಲಿಸುವಂತ, ಶ್ರದ್ಧೆಯಿಂದ ಪರಿಪಾಲಿಸುವಂತಹ ಯಹೂದ್ಯರ ಗುಂಪು ಫರಿಸಾಯರ ಗುಂಪು ಎಂಬುದಾಗಿ ನಾವು ಅವರ ವಿಚಾರವಾಗಿ ಕಲೀಲಿಕ್ಕೆ ಸಾಧ್ಯತೆ ಉಂಟು. ಅವರು ನಿಜವಾದಂತ ನಂಬಿಕೆಗಿಂತ ಒಂದು ವೇಳೆ ಹೆಚ್ಚಾಗಿ ಅವರು ಆಚರಣೆ ವಿಚಾರವಾಗಿ, ಬಾಹ್ಯ ರೂಪವಾಗಿ ಅವರು ಎಲ್ಲವನ್ನು ತೋರಿಕೆಯಲ್ಲಿ ಅವರು ನಡೆಸ್ತಾ ಇದ್ರು. ಅವ್ರಿಗೆ ಬರ್ತಿದ್ದಕ್ಕಂತ ಎಲ್ಲಾ ಧರ್ಮಶಾಸ್ತ್ರ ನಿಯಮಗಳು ಅವರು ಬಾಹ್ಯವಾಗಿ ಅವರು ತಮ್ಮ ಆಚರಣೆಯಲ್ಲಿ ಮಾಡ್ತಿದ್ರು, ಆದ್ರೆ ನಿಜವಾದಂತ ನಂಬಿಕೆ ಅವರ ಹೃದಯಗಳು ಇರಲಿಲ್ಲ ಎಂಬುದಾಗಿ ಸಹ ಅವರ ವಿಚಾರವಾಗಿ ನಾವು ಕಲಿತಾ ಬರ್ತೇವೆ. ದ ಸಿಸ್ಟಮ್ ಆಫ್ ರಿಲಿಜಿಯಾಸಿಟಿ ವಾಸ್ ಮೋರ್ ದೆನ್ ಔಟ್ವರ್ಡ್ ಫಾರ್ಮ್. ಅವ್ರಿಗೆ ಜೆನ್ಯೂನ್ ಫೇತ್ಗಿಂತ ಹೊರಗಡೆಯ ತೋರಿಕೆ, ಒಂದು ವೇಳೆ ಅವ್ರ ರಿಲಿಜಿಯಸ್ ಸಿಸ್ಟಮ್ ಅದು ಹೆಚ್ಚಾಗಿ ತೋರಿಕೆಯಲ್ಲಿ ಇತ್ತು ಎಂಬುದಾಗಿ ನೋಡ್ತೇವೆ. ಅದ್ರ ನಂಬಿಕೆಯಲ್ಲಿ ಇರಲಿಲ್ಲ ಎಂಬುದಾಗಿ ಸಹ ಅವರ ವಿಚಾರವಾಗಿ ನಾವು ಕಲಿತಾ ಬರ್ತೇವೆ. ಈ ಫರಿಸಾಯರು ತಮ್ಮನ್ನು ಸಾಮಾನ್ಯ ಜನರಿಗಿಂತ ಹೆಚ್ಚಾಗಿ ಪರಿಶುದ್ಧರು ಎಂಬುದಾಗಿ ಅವರು ತಿಳ್ಕೊಂಡಿದ್ದು. ಹಾಗಾಗಿ ಅವರು ಮಾರ್ಕೆಟ್ ಪ್ಲೇಸ್ ಬರುವಾಗ ನಾವು ನೋಡ್ತೇವೆ, ಎಷ್ಟೋ ಕಡೆ ಸುವಾರ್ತೆಗಳಲ್ಲಿ ನೋಡುವಾಗ ಅವರು ಸಭಾ ಮಂದಿರಗಳಲ್ಲಿ ಬರುವಾಗ ಅಥವಾ ಮಾರ್ಕೆಟ್ ಪ್ಲೇಸ್ಗಳಲ್ಲಿ ಬರುವಾಗ ಅವರು ಬರುವಾಗ ಜನರು ಅವರಿಗೆ ನಮಸ್ಕಾರ ಮಾಡಬೇಕು, ಅವರಿಗೆ ಮರ್ಯಾದೆ ಕೊಡಬೇಕೆಂಬುದಾಗಿ ಅವರು ಡಿಮ್ಯಾಂಡ್ ಮಾಡುತ್ತಿದ್ದಂತ ಜನರು ಅವರು. ಸೊ ಹಾಗಾಗಿ ಈ ಫರಿಸಾಯರು ತಮ್ಮ ಜೀವಿತದ ಹೆಚ್ಚು ಶುದ್ಧಗೊಳಿಸ್ಲಿಕ್ಕೆ ಈ ಧರ್ಮಶಾಸ್ತ್ರವನ್ನು ಅವರು ಬಹಳ ನಿಖರವಾಗಿ ಪರಿಪಾಲಿಸ್ತಾ ಬಂದಂತ ವ್ಯಕ್ತಿಗಳು. ಅಷ್ಟು ಮಾತ್ರವಲ್ಲದೆ ಒಂದು ಹೆಜ್ಜೆ ಮುಂದೆ ಹೋಗಿ ಅನೇಕ ವಿಚಾರಗಳಲ್ಲಿ ಮೋಶೆ ಕೊಟ್ಟಂತ ಧರ್ಮಶಾಸ್ತ್ರ ನಿಯಮಗಳು ನಮ್ಮ ಒಂದು ಪವಿತ್ರತ ಜೀವಿತಕ್ಕೆ ಸಾಕಾಗೋದಿಲ್ಲ ಎಂಬುದಾಗಿ ಹೇಳಿ ಅವರು ಸಹ ಹೊಸದಾಗಿ ತಮ್ಮ ಅನೇಕ ನಿಯಮಗಳನ್ನು ಬರೆದದ್ದು ಉಂಟು ಎಂಬುದಾಗಿ ಅವರ ಒಂದು ಚರಿತ್ರೆಯಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಒಂದು ವೇಳೆ ಆ ಕಾನೂನನ್ನು ನೋಡುವುದಾದ್ರೆ ಅಲ್ಲಿ ನೋಡ್ತೇವೆ, ಅವರು ತಮ್ಮದೇ ಆದಂತ ಲಿಖಿತ ಕಾನೂನನ್ನು ಅಥವಾ ಲಿಖಿತ ಶಾಸ್ತ್ರವನ್ನು ಬರೆದರು, ಅದು ಟ್ಯಾಲ್ಮೆಡ್ ಎಂಬುದಾಗಿ ಕರಿತೇವೆ. ಸೊ ಇದು ಮೋಶೆಯ ಧರ್ಮಶಾಸ್ತ್ರ ಅವರಿಗೆ ಪವಿತ್ರತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಲದಿಲ್ಲ. ಹಾಗಾಗಿ ಪವಿತ್ರತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಇನ್ನೂ ಜನರು
ಅನೇಕ ವಿಧವಾದಂತಹ ನಿಯಮಗಳನ್ನು ಪಾಲಿಸಬೇಕೆಂಬುದಾಗಿ ಅವರೇ ಸ್ವಂತವಾದಂತಹ ಅನೇಕ ನಿಯಮಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿ ಅದನ್ನು ಟಲ್ಮಡ್ ನಲ್ಲಿ ಅದನ್ನು ಮುದ್ರಿಸಿದರು ಎಂಬುದಾಗಿ ನೋಡ್ತೇವೆ. ಟಲ್ಮಡ್ ಅಲ್ಲಿ ಎರಡು ರೀತಿಯ ಭಾಗಗಳನ್ನು ಅಲ್ಲಿ ನೋಡ್ತೇವೆ. ಎರಡು ವಿಭಾಗಗಳು ಇವೆ ಟಲ್ಮಡ್ ನಲ್ಲಿ. ಒಂದು ಮಿಷ್ನಾ ಎಂಬುದಾಗಿ, ಇನ್ನೊಂದು ಗಮಾರ ಎಂಬುದಾಗಿ, ಗೆಮಾರ ಎಂಬುದಾಗಿ ನೋಡ್ತೇವೆ. ಒಂದು ಗೆಮಾರ, ಇನ್ನೊಂದು ಮಿಷ್ನಾ. ಪ್ರಿಡಾಮಿನೆಂಟ್ಲಿ ಮಿಷ್ನಾ ಎಂಬುದಾಗಿ ನೋಡುವಾಗ ಅದು ರಿಲಿಜಿಯಸ್ ಕೈಂಡ್ ಆಫ್ ಲಾಸ್, ಅದು ನಿಯಮಗಳು ಅಂದ್ರೆ ಧಾರ್ಮಿಕವಾದಂತ ನಿಯಮಗಳನ್ನು ಅದರಲ್ಲಿ ಬರೆದಿರ್ತಾರೆ. ಆದ್ರೆ ಗೆಮೇರಾ ಎಂಬುದಾಗಿ ನೋಡುವಾಗ ಅದರಲ್ಲಿ ಪೊಲಿಟಿಕಲ್ ಲಾಸ್, ಅದೆಲ್ಲ ಒಂದು ರೀತಿಯ ರಾಜಕೀಯ ರೀತಿಯ ಒಂದು ಕಾನೂನನ್ನು ಅಲ್ಲಿ ಬರೆದಿರುವುದನ್ನು ನೋಡ್ತೇವೆ. ಸೊ ಧರ್ಮಶಾಸ್ತ್ರ ಸಾಲಲ್ಲ ಎಂಬುದಾಗಿ ಒಂದು ವೇಳೆ ಈ ಟಾಲ್ಮಡ್ ನಲ್ಲಿ ಅವರು ಹೆಚ್ಚಾದಂತ ಅನೇಕ ವಿಧವಾದಂತ ನಿಯಮಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿ ಜನರು ಇದನ್ನು ಮುಂದಿನ ದಿನಗಳಲ್ಲಿ ಧರ್ಮಶಾಸ್ತ್ರ ಒಂದೇ ಸಾಲುವುದಿಲ್ಲ, ಇದನ್ನು ಸಹ ನೀವು ಪರಿಪಾಲಿಸಬೇಕೆಂಬುದಾಗಿ ಜನರ ಮೇಲೆ ಒತ್ತಡ ಹಾಕಿ ಅದನ್ನು ಕಲಿಸ್ಲಿಕ್ಕೆ ಪ್ರೇರೇಪಣೆ ಮಾಡಿದಂತ ಜನರು ಫರಿಸಾಯರು ಎಂಬುದಾಗಿ ಅವರ ವಿಚಾರವಾಗಿ ನಾವು ಕಲಿತಾ ಬರ್ತೇವೆ. ಸೊ ಹೀಗಾಗಿ ಅವರು ಅನೇಕ ವಿಚಾರಗಳನ್ನು ಅವರು ಪ್ರಾಕ್ಟೀಸಿಗೆ ತಂದ್ರು. ಧರ್ಮಶಾಸ್ತ್ರ ಸಾಲಲ್ಲ, ಅನೇಕ ನಿಯಮಗಳು ಇದರಲ್ಲಿ ಬೇಕೆಂಬುದಾಗಿ. ಅದರಲ್ಲಿ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಅವ್ರ ಕಾನೂನುಗಳಲ್ಲಿ ಅಂದ್ರೆ ಮೋಶೆ ಧರ್ಮಶಾಸ್ತ್ರದ ಇಲ್ಲದಂತ ಕಾನೂನನ್ನು ಅವರು ಬರೆದಂತ ಒಂದು ಟಾಲ್ಮಡ್ ನಲ್ಲಿ ಮುದ್ರಿಸಿದಂತ ಕೆಲವು ವಿಚಾರಗಳನ್ನು, ಕೆಲವು ಎಕ್ಸಾಂಪಲ್ಸ್ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಒಂದು ವೇಳೆ ಸಬ್ಬತ್ ದಿನದಲ್ಲಿ ಮಹಿಳೆಯರು ಸಬ್ಬತ್ ದಿನದಲ್ಲಿ ಕನ್ನಡಿಯನ್ನು ನೋಡಬಾರದು ಎಂಬುದಾಗಿ, ದೇ ಶುಡ್ ನಾಟ್ ವಾಚ್ ಅಥವಾ ದೇ ಶುಡ್ ನಾಟ್ ಸಿ ದ ಮಿರರ್ ಎಂಬುದಾಗಿ, ಕನ್ನಡಿ ಮುಂದೆ ನಿಂತ್ಕೊಂಡು ಕನ್ನಡಿಯನ್ನು ನೋಡಬಾರದು ಎಂಬುದಾಗಿ ಅವರ ಒಂದು ಲಾ ನಲ್ಲಿ ಬರೆದಿರ್ತಾರೆ ಸಬ್ಬತ್ ದಿನದಲ್ಲಿ. ಏಕೆಂಬುದಾಗಿ ಹೇಳುವಾಗ, ಕನ್ನಡಿ ನೋಡಿದ್ರೆ ಒಂದು ವೇಳೆ ಅವರು ತಮ್ಮ ತಲೆ ಕೂದಲನ್ನು ನೋಡುವಾಗ, ಒಂದು ವೇಳೆ ಅವರ ತಲೆ ಕೂದಲಿನಲ್ಲಿ ಗ್ರೇ ಹೇರ್ ಅಥವಾ ಕಪ್ಪಿನ ಬೆಳಿ ಕೂದಲು ಇರುವಾಗ, ಒಂದು ವೇಳೆ ಆ ಕೂದಲನ್ನು ಅವರು ಒಂದು ಸಬ್ಬತ್ ದಿನದಲ್ಲಿ ಕೀಳುವುದಾದರೆ ಅದು ಕಾನೂನಿನ ವಿಚಾರವಾಗಿ, ಅದು ಶಾಸ್ತ್ರದ ವಿಚಾರವಾಗಿ, ಅದು ನಿಯಮದ ಉಲ್ಲಂಘನೆ ಆಗ್ತದೆ, ಅದು ನಿಯಮದಲ್ಲಿ ನಿಷೇಧ ಆಗ್ತದೆ. ಇದೊಂದು ಕೆಲಸ ಎಂಬುದಾಗಿ ಅದು ಪರಿಗಣಿಸಲಾಗ್ತದೆ. ಪ್ಲಕ್ಕಿಂಗ್ ದ ಹೇರ್, ಗ್ರೇ ಹೇರ್ ಫ್ರಮ್ ದ ಹೆಡ್, ಅದು ಒಂದು ವೇಳೆ ಅದು ಕೆಲಸ ಎಂದು ಪರಿಗಣಿಸಲಾಗ್ತದೆ. ಅದರಿಂದ ಜನರು ಸಬ್ಬತ್ ದಿನದಲ್ಲಿ ಕೆಲಸ ಮಾಡಬಾರದು, ಅದು ಮಿಷ್ನಾ ಹೇಳ್ತದೆ. ಅದರಿಂದ ಮಹಿಳೆಯರು ಕನ್ನಡಿಯನ್ನು ನೋಡಬಾರದು. ಅವರು ಇದನ್ನು ಒಂದು ಕಾನೂನು, ಈ ರೀತಿಯಾದಂತಹ ಕಾನೂನನ್ನು ಅವರು ಬರೆದ್ರು. ಯಾವುದಾಗೆಂಬುದಾಗಿ ನೋಡುವಾಗ ಇದು ಮಿಷ್ನಾ ಲಾ, ಇದು ಧರ್ಮಶಾಸ್ತ್ರದಲ್ಲಿ ಇರಲಿಲ್ಲ. ಆದ್ರೆ ಇವರು ಸ್ವಂತ ರೀತಿಯಲ್ಲಿ ಅನೇಕ ಲಾಗಳನ್ನು ಬರಿತಾ ಹೋದ್ರು. ಮತ್ತೊಂದು ಈ ರೀತಿಯಾಗಿದೆ, ಒಬ್ಬ ಜನರಿಗೆ ಏನಾದ್ರು ಗಂಟಲು ನೋವು ಬಂದ್ರೆ ಸಬ್ಬತ್ ದಿನದಿಂದ ಆತನು ನುಂಗಬಹುದು, ಆದ್ರೆ ಆತನು ಅಗಿಯುವಾಗಿಲ್ಲ. ಒಬ್ಬನಿಗೆ ಯಾವ್ದಾವ್ದು ಗಂಟಿನ ಸಮಸ್ಯೆ ಆದಾಗ ಆತನು ಯಾವ್ದಾದ್ರು ಏನಾದ್ರು ತಗೊಳ್ಳೋದಾದ್ರೆ ಅದನ್ನು ನುಂಗಬಹುದು, ಆದ್ರೆ ಅಗಿಯೋದಿಲ್ಲ. ಅಗಿಯೋದನ್ನ ಕೆಲಸ ಎಂಬುದಾಗಿ ಅದನ್ನು ತಿಳ್ಕೊಳ್ತಾರೆ, ಅದನ್ನ ಲಾ ಅಂತ ಮಾಡ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಈ ರೀತಿಯಾದಂತ ಅನೇಕ ಧಾರ್ಮಿಕವಾದಂತ ನಿಯಮಗಳನ್ನು ಅವರು ಬರಿತಾ ಹೋದ್ರು. ಇವೆಲ್ಲವೂ ಒಂದು ವೇಳೆ ಮೋಶೆ ಧರ್ಮಶಾಸ್ತ್ರದಲ್ಲಿ ಇರಲಿಲ್ಲ, ಆದ್ರೆ ಇವರು ಬರೆದಂತ ಒಂದು ನಿಯಮಗಳಲ್ಲಿ ಬರೆದು ಇದು ಜನರು ಅಭ್ಯಾಸ ಮಾಡಬೇಕೆಂಬುದಾಗಿ ಜನರಿಗೆ ವಿತರಿಸಿದ್ರು ಎಂಬುದಾಗಿ ನೋಡಿದ್ರೆ ಇದು ಫರಿಸಾಯರದ ಒಂದು ಹಿನ್ನೆಲೆ. ಹಾಗಾಗಿ ನಿಕೋದೇಮನು ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರ್ಲಿಲ್ಲ, ಈತನು ಫರಿಸಾಯನಾಗಿದ್ದನು. ಇವೆಲ್ಲವನ್ನು ಪರಿಪಾಲಿಸುತ್ತಾ ಬಂದಂತ ವ್ಯಕ್ತಿ ಆಗಿದ್ದನು. ಸಮಾಜದಲ್ಲಿ ಒಂದು ವೇಳೆ ಸಾಮಾನ್ಯ ಜನರಿಂದ ಬೇರ್ಪಟ್ಟಂತ ವ್ಯಕ್ತಿ ಆಗಿದ್ದನು ಎಂಬುದಾಗಿ ಆತನ ವಿಚಾರವಾಗಿ ನಾವು ಕಲಿತಾ ಬರ್ತೇವೆ. he was a separated man. He was separated from society and he separated from common life. ಅದನ್ನು ಒಂದು ಸಮಾಜದಿಂದ ಬಹಳ ಪ್ರತ್ಯೇಕ ಜೀವಿತವನ್ನು ನಿರ್ವಹಿಸಿದಂತ ವ್ಯಕ್ತಿ ಎಂಬುದಾಗಿ ನಾವು ನೋಡ್ತಾ ಬರ್ತೇನೆ. ಸೊ ಫರಿಸಿ ಅಂದ್ರೆ ಇಷ್ಟೆಲ್ಲ ವಿಚಾರಗಳನ್ನು ಪರಿಪಾಲಿಸ್ತಾ ಇದ್ದಂತಹ ವ್ಯಕ್ತಿ ನಿಕೋದೇಮನು ಎಂಬುದಾಗಿ ಆತನ ವಿಚಾರವಾಗಿ ನೋಡ್ತೇವೆ. ಸೊ ಮುಂದಿನ ಭಾಗವಾಗಿ 3ನೇ ವಿಷಯಕ್ಕೆ ಹೋಗ್ತಾನೆ. he was a prominent teacher. ಇವನು ಒಬ್ಬ ಪ್ರಮುಖ ಶಿಕ್ಷಕನಾಗಿದ್ದೇನೆ ಎಂಬುದಾಗಿ ಅಥವಾ ಪ್ರಮುಖ ಬೋಧಕನಾಗಿದ್ದೇನೆ ಎಂಬುದಾಗಿ ಆತನ ವಿಚಾರವಾಗಿ ನಾವು ನೋಡ್ತಾ ಬರ್ತೇವೆ. ಇಲ್ಲಿ ಶಿಕ್ಷಕನು ಎಂಬುದಾಗಿ ನೋಡುವಾಗ ಹಿಬ್ರಿಯ ಭಾಷೆಯಲ್ಲಿ ನಾವು ನೋಡ್ತೇವೆ, ಹಿಬ್ರು ಪದ ರಬ್ಬಿ ಎಂಬುದಾಗಿ ನಾವು ಕರಿತೇವೆ. ಗ್ರೀಕ್ ಭಾಷೆಯಲ್ಲಿ ನೋಡುವಾಗ ಡೆಡೆಸ್ಕೊಲೋಸ್ ಎಂಬುದಾಗಿ ನಾವು ನೋಡ್ತೇವೆ ಡೆಡೆಸ್ಕೆಲೋಸ್ ಎಂಬುದಾಗಿ ಕರೆಯುವಂತದ್ದಾಗಿದೆ. ಇದು ಗ್ರೀಕ್ ಪದ ಟೀಚರ್ಗೆ. ಹಾಗೆ ಹಿಬ್ರು ಪದದಲ್ಲಿ ರಬ್ಬಿ ಎಂಬುದಾಗಿ ನಾವು ಅಲ್ಲಿಕ ಕಡೆ ನಾವು ಸತ್ಯವೇದದಲ್ಲಿ ನಾವು ಓದ್ತಾ ಬರ್ತೇವೆ.
ರಬ್ಬಿ ಎಂಬುದಾಗಿ ಯೇಸು ಸ್ವಾಮಿಯನ್ನು ಕರೆಯುವಾಗ ಗುರುವೇ ರಬ್ಬಿ ಎಂಬುದಾಗಿ ಪ್ರಬೋಧಿಸುವುದನ್ನು ನಾವು ನೋಡ್ತೇವೆ. ಹಾಗಾಗಿ ಈತನು ಒಬ್ಬ ಪ್ರಮುಖವಾದಂತ ಬೋಧಕನಾಗಿದ್ದನು, ಗುರುವಾಗಿದ್ದನು ಎಂಬುದಾಗಿ ಸಹ ನಾವು ನೋಡ್ತಾ ಬರ್ತೇವೆ. ಯಹೂದಗಳ ಚಿಂತನೆಯ ಶಾಲೆಯ ಪ್ರಕಾರವಾಗಿ ಒಂದು ವೇಳೆ ರಬ್ಬಿ ಎಂಬುದಾಗಿ ನೋಡುವಾಗ, ರಬ್ ಎಂಬುದಾಗಿ ನೋಡುವಾಗ ಶಿಕ್ಷಕ ಎಂಬಂತ ಅರ್ಥವನ್ನು ಕೊಡುತ್ತವೆ. ರಬ್ಬಿ ಎಂಬುದಾಗಿ ನೋಡುವಾಗ ಗುರು, ನನ್ನ ಗುರು ಎಂಬಂತ ಅರ್ಥವನ್ನು ಕೊಡುವಂತದ್ದಾಗಿದ್ದೇವೆ. ಎರಡು ವರ್ಗಗಳನ್ನು ನೋಡ್ತೇವೆ. ಒಂದು ರಬ್ಬಿ, ಇನ್ನೊಂದು ರೆಬನಾ ಎಂಬುದಾಗಿ. ರಬ್ಬಿ ಎಂಬುದಾಗಿ ಹೇಳುವಾಗ ನನ್ನ ಗುರು, ರೆಬನಾ ಎಂಬುದಾಗಿ ಹೇಳುವಾಗ ನನ್ನ ಮಹಾಗುರು ಎಂಬುದಾಗಿ ಅರ್ಥವನ್ನು ಕೊಡುವಂತದ್ದಾಗಿದೆ. ಸೊ ನಾವು ನೋಡುವಂತದ್ದು ಈ ವಚನಗಳನ್ನು ನಾವು ನೋಡುವಾಗ ಅಲ್ಲಿ ಈ ಒಂದು ಗುರು ಅಥವಾ ರಬ್ಬಿ ಅಥವಾ ರೆಬನಾ ಎಂಬಂತ ಉಚ್ಚಾರಣೆ ನಾವು ನೋಡ್ಲಿಕ್ಕೆ ಸಾಧ್ಯತೆ ಉಂಟು. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 38ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ, ರಬ್ಬಿಯೇ ನೀನು ಇಳುಕೊಂಡಿರುವುದು ಎಲ್ಲಿ ಎಂದು ಹೇಳುವಂತದ್ದನ್ನು ನೋಡ್ತೇವೆ. ಅಲ್ಲಿ ಯಾರಾದ್ರೂ ಸಿಕ್ಕಿದ್ರೆ ಓದಿ, ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 38ನೇ ವಚನ. ಯೇಸು ಅವರು ತನ್ನ ಹಿಂದೆ ಬರುವುದನ್ನು ಕಂಡು ನಿಮಗೆ ಏನು ಬೇಕಾಗಿದೆ ಎಂದು ಕೇಳಲು ಅವರು, ರಬ್ಬಿಯೇ ನೀನು ಇಳುಕೊಂಡಿರುವುದು ಎಲ್ಲಿ ಅಂದರು. ಆಗ ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ 16ನೇ ವಚನ. ಯೇಸು ಆಕೆಗೆ ಮರಿಯಳೆ ಎಂದು ಹೇಳಿದನು. ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬ್ಬೂನಿ ಅಂದಳು. ರಬ್ಬೂನಿ ಅಂದರೆ ಗುರುವೇ ಎಂದು ಅರ್ಥ. ಸೊ ನಾವು ನೋಡ್ತೇವೆ ಎರಡು ಪದಗಳು. ರಬ್ಬಿ ಅಂದ್ರೆ ಹೇಳುವಾಗ ನನ್ನ ಗುರು ಅಥವಾ ಗುರುವೇ, ರಬ್ಬನಾ ಎಂಬುದಾಗಿ ಹೇಳುವಾಗ ನನ್ನ ಮಹಾಗುರು ಎಂಬಂತ ಅರ್ಥವನ್ನು ಕೊಡುವಂತದ್ದಾಗಿದೆ. ಹಾಗಾಗಿ ಯೆರೂಸಲೇಮಿನಲ್ಲಿ ಒಬ್ಬ ಈತನು ಅಂದ್ರೆ ನಿಕೋದೇಮನು ಒಬ್ಬ ಪ್ರಮುಖನಾದಂತ ಶಿಕ್ಷಕನಾಗಿದ್ದನು ಅಥವಾ ಗುರು ಆಗಿದ್ದನು ಅಥವಾ ಬೋಧಕನಾಗಿದ್ದನು ಎಂಬುದಾಗಿ ಸಹ ಆತನ ವಿಚಾರವಾಗಿ ನಾವು ಕಲಿಕ್ಕೆ ಹೋಗ್ತೇವೆ. ವಿಶೇಷವಾಗಿ ನಾವು ಯೆರೂಸಲೇಮಿನಲ್ಲಿ ನೋಡುವಾಗ ಎರಡು ಪ್ರಾಮುಖ್ಯವಾದಂತ ವಿಶ್ವವಿದ್ಯಾಲಯಗಳು ಅಂದಿನ ಕಾಲದಲ್ಲಿತ್ತು. ಒಂದು ಯಾವುದೆಂಬುದಾಗಿ ನೋಡುವಾಗ ಒಂದು ಗಮಲಿಯಲಿಯನ ವಿಶ್ವವಿದ್ಯಾಲಯ ಮತ್ತು ಇನ್ನೊಂದು ನಿಕೋದೇಮನ ವಿಶ್ವವಿದ್ಯಾಲಯಗಳು ಅಲ್ಲಿ ಇದ್ದವು ಎಂಬುದಾಗಿ ನೋಡ್ತೇವೆ. ಹೀಗಾಗಿ ಇದನ್ನು ಬಹಳ ಪ್ರಮುಖನಾದಂತ ಬೋಧಕನಾಗಿದ್ದನು ಯಾರು ಎಂಬುದಾಗಿ ನೋಡುವಾಗ ನಿಕೋದೇಮನು. ಆತನ ಹೆಸರಿನಲ್ಲಿ ಒಂದು ವಿಶ್ವವಿದ್ಯಾಲಯ ಅಲ್ಲಿ ಇತ್ತು. ಯೆರೂಸಲೇಮಿನಲ್ಲಿ ಈತನು ಒಬ್ಬ ಬೋಧಕನಾಗಿದ್ದನು ಎಂಬುದಾಗಿ ಈತನ ವಿಚಾರವಾಗಿ ನಾವು ಕಲಿತಾ ಬರ್ಬೋದು. ಈ ವಾಸ್ ಎ ಮಾಸ್ಟರ್, ರೆಬೋನೆ ಆಗಿದ್ದನು, ಮೈ ಮಾಸ್ಟರ್ ಎಂಬುದಾಗಿ ನೋಡ್ತೇವೆ. ನಿಕೋದೇಮನು ಉತ್ತಮ ಒಂದು ಬೋಧನಾ ಕ್ಷೇತ್ರದಲ್ಲಿ ಒಂದು ದೊಡ್ಡ ಸ್ಥಾನ ಇತ್ತು ಆತನಿಗೆ ಎಂಬುದಾಗಿ ನೋಡ್ತೇವೆ. ಒಬ್ಬ ದೊಡ್ಡ ಬೋಧಕನು ಆಗಿದ್ದನು ಯೆರೂಸಲೇಮಿನಲ್ಲಿ ಈತನು ಎಂಬುದಾಗಿ ನೋಡ್ತೇವೆ. ಯಾರನ್ನು ಗುರುಗಳು ಎಂಬುದಾಗಿ ನಾವು ಕರಿತೇವೆ? ಯಾರನ್ನು ಗುರುಗಳು ಎಂಬುದಾಗಿ ಕರೆಯುವಾಗ, ಯಾರನ್ನು ಶಿಕ್ಷಕರು ಅಥವಾ ಗುರುಗಳು ಎಂಬುದಾಗಿ ನಾವು ಕರಿತೇವೆ ಎಂಬುದಾಗಿ ನೋಡುವಾಗ, ಅವರಿಗೆ ಒಂದು ವೇಳೆ ಅವರ ಧರ್ಮಶಾಸ್ತ್ರದ ಎಲ್ಲಾ ನಿಯಮಗಳು, ಸುಮಾರು 613 ನಿಯಮಗಳು, ಕಾನೂನುಗಳು ನೆನಪಿನಲ್ಲಿಟ್ಟುಕೊಂಡಿರ್ಬೇಕು. ಅವರು ಒಬ್ಬ ಗುರು ಎಂಬುದಾಗಿ ಹೇಳ್ಕೊಳ್ಬೇಕಾದ್ರೆ, ಒಬ್ಬ ರೆಬನಾ ಎಂಬುದಾಗಿ ಹೇಳ್ಕೊಡ್ಬೇಕಾದ್ರೆ ಆತನಿಗೆ ಆ ತರ ಅವ್ರಿಗಿರ್ತಕ್ಕಂತ ಎಲ್ಲಾ ಲಾಸ್ಗಳು ಅಂದ್ರೆ 613 ನಿಯಮಗಳು ಅವ್ರಿಗೆ ತಿಳಿದಿರ್ಬೇಕು, ಅವ್ರ ನೆನಪಿನಲ್ಲಿಟ್ಟಿರ್ಬೇಕು. ಅದು ತನಾಕ್ನಲ್ಲಿ ಬರೆದಿರ್ತದೆ. ತನಾಕ್ ಎಂಬುದಾಗಿ ಹೇಳುವಾಗ ನೋಡ್ತೇವೆ, ಪ್ರವಾದಿಗಳು ಬರೆದಂತ ಪುಸ್ತಕಗಳು, ಧರ್ಮಶಾಸ್ತ್ರ ಅಂದ್ರೆ ತೋರ 5 ಪುಸ್ತಕಗಳು, ಮೊದಲನೇ 5 ಹಳೆ ಒಡಂಬಡಿಕೆ ಮೊದಲನೇ 5 ಪುಸ್ತಕಗಳು, ಅಲ್ಲಿ ಬರುವಂತ ಎಲ್ಲಾ ನಿಯಮಗಳು, ಮತ್ತೆ ಕೀರ್ತನೆಗಳು, ಕಾವ್ಯಾತ್ಮಕ ಪುಸ್ತಕಗಳು ಎಂಬುದಾಗಿ ಹೇಳುವಾಗ ಕೀರ್ತನೆಗಳು, ಹಾಗೆ ಬರಹಗಳು ಎಂಬುದಾಗಿ ಹೇಳುವಾಗ ನಾವು ಇದೇ ನೋಡಿದ್ವಲ್ಲ, ಟಾಲ್ಮೆಟ್ ಎಂಬುದಾಗಿ. ಟಾಲ್ಮೆಟ್ ಅಲ್ಲಿ ಬರ್ತಕ್ಕಂತ ನಿಯಮಗಳು, ಅಲ್ಲಿ ಇದಾಗಿರ್ಬೋದು, ಯಾವುದು ಮಿಷ್ನಾ ಆಗಿರ್ಬೋದು, ಗಮೇರ ಆಗಿರ್ಬೋದು, ಇಲ್ಲಿ ಬರೆದಂತ ನಿಯಮಗಳನ್ನು ಸಹ ಈ ವ್ಯಕ್ತಿ ತಿಳಿದವನಾಗಿರ್ಬೇಕು, ಇದರಲ್ಲಿ ಪಾಂಡಿತ್ಯ ಹೊಂದಿದವನಾಗಿರ್ಬೇಕು. ಇಂಥವರಿಗೆ ಅವರು ರೆಬನಾಯ್ ಅಥವಾ ರೆಬ ಎಂಬುದಾಗಿ ಕರೆಯುವಂತದ್ದಾಗಿದೆ. ಸೊ ಹಾಗಾಗಿ ಈತನಿಗೆ ಬಹಳ ಜ್ಞಾನ ಉಳ್ಳಂತ ವ್ಯಕ್ತಿ, ಬಹಳ ಶಿಕ್ಷಿತನಾದ ವ್ಯಕ್ತಿ ಅಥವಾ ಉತ್ತಮವಾದಂತ ಬೋಧಕನು, ಈತನು ಒಬ್ಬ ತಿಳಿದವನಾದಂತ ವ್ಯಕ್ತಿ. ಈತನು ರಬ ಎಂಬುದಾಗಿ ಈತನನ್ನು ಕರೀತಾ ಇದ್ರು ಎಂಬುದಾಗಿ ನೋಡ್ತೇವೆ. ನಿಕೋದೇಮನನ್ನು ಇದೆಲ್ಲವನ್ನು ತಿಳಿದವನಾಗಿ ಇದರಲ್ಲಿ ಪಾರಂಗತನಾಗಿದ್ದನು ಎಂಬುದಾಗಿ ಸಹ ನಾವು ಆತನ ವಿಷಯವಾಗಿ ತಿಳ್ಕೊಳ್ತಾ ಬರಬಹುದು. ಪ್ರಸಿದ್ಧನಾದ ಶಿಕ್ಷಕನು ಯೆರೂಸಲೇಮಿನಲ್ಲಿ ಈತನು, ಪ್ರಸಿದ್ಧನಾದ ಬೋಧಕನಾಗಿದ್ದನು ಯೆರೂಸಲೇಮಿನಲ್ಲಿ ಈತನು ಎಂಬುದಾಗಿ ನಾವು ಕಲಿತಾ ಬರ್ತೇವೆ. ಈತನು ಒಬ್ಬ ಪ್ರಭಾವಿಯಾದಂತ ವ್ಯಕ್ತಿ ಆಗಿದ್ದನು ಎಂಬುದಾಗಿ ಮೊದಲನೇದಾಗಿ ನಾವು ನೋಡ್ತಾ ಬಂದ್ವಿ. ಈತನು ಒಬ್ಬ ಫರಿಸಾಯನ್ ಎಂಬುದಾಗಿ ಎರಡನೇದಾಗಿ ನಾವು ನೋಡ್ತಾ ಬಂದ್ವಿ. ಮೂರನೇದಾಗಿ ನೋಡ್ತಾ ಬಂದಿದ್ದು ನಾವು ಈ ವಾಸ್ ಎ ಪ್ರಾಮಿನೆಂಟ್
ಟೀಚರ್, ಆತನು ಪ್ರಮುಖನಾದ ಅಥವಾ ಬೋಧಕನಾಗಿದ್ದನು ಎಂಬುದಾಗಿ ನೋಡ್ತಾ ಬಂದ್ವಿ. ಮುಂದುವರೆದ ಭಾಗವಾಗಿ 4ನೇದಾಗಿ ವಾಸ್ ಎ ಪ್ರಾಸ್ಪರಸ್ ಮ್ಯಾನ್. ಆತನು ಈತನು ಒಬ್ಬ ಶ್ರೀಮಂತ ವ್ಯಕ್ತಿ ಆಗಿದ್ದನು ಎಂಬುದಾಗಿ. ವಾಸ್ ಎ ಪ್ರಾಸ್ಪರಸ್ ಮ್ಯಾನ್. ಆತನು ಒಬ್ಬ ಶ್ರೀಮಂತನಾದ ವ್ಯಕ್ತಿ ಎಂಬುದಾಗಿ ನೋಡ್ತೇವೆ. ಯಾರಾದ್ರೂ ಓದಿ. ಯೋಹಾನ 19:38-39. ಇದಾದ ಮೇಲೆ ಯಹೂದ್ಯರ ಭಯದಿಂದ ಗುಪ್ತವಾಗಿ ಯೇಸುವಿನ ಶಿಷ್ಯನಾಗಿದ್ದ ಅರಿಮಥಾಯದ ಯೋಸೇಫನು ಯೇಸುವಿನ ದೇಹವನ್ನು ತೆಗೆದುಕೊಂಡು ಹೋಗುವುದಕ್ಕೆ ಅಪ್ಪಣೆಯಾಗಬೇಕೆಂದು ಪಿಲಾತನನ್ನು ಬೇಡಿಕೊಂಡನು. ಪಿಲಾತನು ಅಪ್ಪಣೆ ಕೊಡಲಾಗಿ ಅವನು ಬಂದು ಆತನ ದೇಹವನ್ನು ತೆಗೆದುಕೊಂಡು ಹೋದನು. ಇದಲ್ಲದೆ ಮೊದಲು ಒಂದು ಸಾರಿ ರಾತ್ರಿ ವೇಳೆಯಲ್ಲಿ ಯೇಸುವಿನ ಬಳಿಗೆ ಬಂದಿದ್ದ ನಿಕೋದೇಮನು ಸಹ ರಕ್ತಬೋಳ, ಅಗುರುಗಳನ್ನು ಕಲಸಿದ ಚೂರ್ಣವನ್ನು 100 ಸೇರಿನಷ್ಟು ತಕೊಂಡು ಅಲ್ಲಿಗೆ ಬಂದನು. ಅವರು ಯೇಸುವಿನ ದೇಹವನ್ನು ತಕೊಂಡು ಯಹೂದ್ಯರಲ್ಲಿ ನೋಡ್ತಾ ಬರ್ತೇವೆ. ಯೇಸು ಸ್ವಾಮಿ ಸತ್ತಂತ ಸಂದರ್ಭದಲ್ಲಿ ನಿಕೋದೇಮನು ಅರಿಮಥಾಯದ ಯೋಸೇಫನೊಂದಿಗೆ ಬಂದನು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಯೇಸು ಸ್ವಾಮಿ ಸಮಾಧಿಗೆ ನಿಕೋದೇಮನು ಸುಮಾರು 100 ರೋಮನ್ ಪೌಂಡ್ಗಳಷ್ಟು, 73 ಪೌಂಡ್ಗಳ ದುಬಾರಿಯಾಗಿದ್ದ ರಕ್ತಬೋಳ ಮತ್ತು ಅಗುರುಗಳ ಮಿಶ್ರಣ ಒದಗಿಸಿದನು ಎಂಬುದಾಗಿ ನೋಡ್ತೇವೆ. ಈ ವಾಸ್ ಅ ರಿಚ್ ಪರ್ಸನ್. ಆತನ ಜೀವಿತ ಬಹಳ ಐಶ್ವರ್ಯವಂತಾದದ್ದು ಜೀವಿತವಾಗಿತ್ತು ಎಂಬುದಾಗಿ ನಾವು ನೋಡ್ತಾ ಬರ್ತೇನೆ. ಸಮಾಧಿಗಾಗಿ ಪ್ರಮಾಣದ ದುಬಾರಿ ಸುಗಂಧ ದ್ರವ್ಯ ಒಂದು ವೇಳೆ ಅಸಾಧಾರಣವಾಗಿತ್ತು ಮತ್ತು ಒಂದು ವೇಳೆ ರಾಜಮನೆತನದವರ ಸಮಾಧಿಯನ್ನು ಇದು ಸೂಚಿಸ್ತದೆ ಎಂಬುದಾಗಿ. ಒಂದು ವೇಳೆ ಅಷ್ಟು ಮರ್ಯಾದೆ ದೇವರಿಗೆ ಕೊಡ್ಲಿಕ್ಕೆ ಆತನು ತನ್ನ ಐಶ್ವರ್ಯವನ್ನು ಅಲ್ಲಿ ಪ್ರದರ್ಶಿಸಿದನ್ನು ನೋಡ್ತೇವೆ. ಸೊ ಈ ವಾಸ್ ಅ ರಿಚ್ ಮ್ಯಾನ್. ಆ ಸಮಯದಲ್ಲಿ ಯೆರೂಸಲೇಮ್ನಲ್ಲಿ 3 ಶ್ರೀಮಂತ ವ್ಯಕ್ತಿಗಳಿದ್ರು. ಅದರಲ್ಲಿ ನಿಕೋದೇಮನು ಒಬ್ಬನು. ಬಹಳ ಒಬ್ಬ ಶ್ರೀಮಂತನಾದಂತ ವ್ಯಕ್ತಿ, ಒಬ್ಬ ಆಗಿದ್ದನು ಎಂಬುದಾಗಿ ಈತನ ವಿಚಾರವಾಗಿ ನಾವು ಕಲಿತಾ ಬರ್ತೇವೆ. ಸೊ ಅನೇಕ ವಿಚಾರಗಳನ್ನು ಈತನ ವಿಚಾರವಾಗಿ ನಾವು ನೋಡ್ತಾ ಬರ್ತೇವೆ. ಅನಂತರದಲ್ಲಿ ಈ ವಾಸ್ ಎ ಪ್ರೌಡ್ ಮ್ಯಾನ್. ನಂತರ ಮುಂದುವರೆದ ಭಾಗವಾಗಿ ನೋಡುವಂಥದ್ದು ಆತನ ಒಂದು ಗುಣಲಕ್ಷಣ ಇನ್ನೊಂದೇನು ನೋಡುವಾಗ ಈ ವಾಸ್ ಎ ಪ್ರೌಡ್ ಮ್ಯಾನ್. ಆತನು ಹೆಮ್ಮೆ ಪಡುವಂತ ವ್ಯಕ್ತಿ ನೋಡ್ತೇವೆ. ನಾವು ಈಗಾಗಲೇ ಓದಿದಂತ ವಾಕ್ಯ ಭಾಗ ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯ 2ನೇ ವಚನದಲ್ಲಿ ಈತನ ಸ್ವಾಮಿಯನ್ನು ಭೇಟಿ ಮಾಡಲಿಕ್ಕೆ ರಾತ್ರಿಯಲ್ಲಿ ಬಂದನು ಎಂಬುದಾಗಿ ನಾವು ಓದ್ತಾ ಬಂದ್ವಿ. ಈತನು ಯಾಕೆ ರಾತ್ರಿಯಲ್ಲಿ ಬಂದನು ಎಂಬುದಾಗಿ ಪ್ರಶ್ನೆ ಅನೇಕರಲ್ಲಿ ನಮ್ಗೆ ಬರಬಹುದು. ಆ ರಾತ್ರಿಯಲ್ಲಿ ಯೇಸುವಿನೊಳಗೆ ಬಂದನು ಎಂದು ಆತನಿಗೆ ಗುರುವೇ, ಇನ್ನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು, ನೀನು ಮಾಡುವಂತ ಸೂಚಕ ಕಾರ್ಯಗಳು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗುವುದು ಎಂಬುದಾಗಿ ಹೇಳಿದ್ದನು ಎಂಬುದಾಗಿ 3ನೇ ಅಧ್ಯಾಯದ 2ನೇ ವಚನದಲ್ಲಿ ನಾವು ನೋಡ್ತೇವೆ ಯೋಹಾನನ ಬರೆದ ಸುವಾರ್ತೆಯಲ್ಲಿ. ಇಲ್ಲಿ ಏನ್ ನೋಡ್ತೇವೆ ಅಂದ್ರೆ ನಿಕೋದೇಮನು ರಾತ್ರಿಯಲ್ಲಿ ಬಂದನು ಎಂಬುದಾಗಿ. ರಾತ್ರಿ ಸಮಯದಲ್ಲಿ ಆತನು ಕರ್ತನಾದ ಯೇಸು ಕ್ರಿಸ್ತನನ್ನು ಭೇಟಿಯಾಗಲಿಕ್ಕೆ ಬಂದನು. ಈತನ ಹಗಲೇ ಹೊತ್ತಿನಲ್ಲಿ ಯೇಸುವಿನ ಬಳಿಗೆ ಯಾಕೆ ಬರಲಿಲ್ಲ? ಯಾಕೆಂದ್ರೆ ಆತನು ಯಹೂದಿ. ಒಂದು ವೇಳೆ ಯಹೂದಿ ನಾಯಕನಾದ್ದರಿಂದ, ಈತನ ಒಂದು ವೇಳೆ ಹಿರಿಯ ಸಭೆಯ ಒಂದು ಸದಸ್ಯನಾದ್ದರಿಂದ ಹಗಲ ಹೊತ್ತಿನಲ್ಲಿ ಹೋದರೆ ಒಂದು ವೇಳೆ ಆತನ ಸಹೋದ್ಯೋಗಿಗಳು ನನ್ನನ್ನು ನೋಡಿ ನನ್ನನ್ನು ತಿರಸ್ಕಾರ ಮಾಡ್ತಾರೆ, ಅಥವಾ ತಿರಸ್ಕಾರ ಮನೋಭಾವದಿಂದ ನನ್ನನ್ನು ನೋಡ್ತಾರೆ, ಅಥವಾ ಅನ್ಯ ಜನರು ಅಥವಾ ಸಾಮಾನ್ಯ ಜನರು ನನ್ನ ನೋಡಿ ಒಂದು ವೇಳೆ ನನ್ನನ್ನು ಬೇರೆ ರೀತಿಯಲ್ಲಿ ಭಾವಿಸ್ಬೋದು. ಯಾಕಂದ್ರೆ ಯೇಸು ಸ್ವಾಮಿಗೆ ಅಷ್ಟಾದಂತ ಉತ್ತಮವಾದಂತ ವಾತಾವರಣ ಅಲ್ಲಿ ಇರಲಿಲ್ಲ. ಈತನು ಯಹೂದಿ ಆಗಿದನು, ಈತನು ಫರಿಸಾಯನು. ಯೇಸು ಸ್ವಾಮಿಯನ್ನು ನಿಂದಿಸಿದಂತ ಫರಿಸಾಯರು ಒಂದು ವೇಳೆ ನೋಡಿದ್ರೆ, ಆತನ ಹಿರಿಯ ಸಭೆಯ ಸದಸ್ಯರು ಏನನ್ನು ಭೇಟಿ ನೋಡಿದ್ರೆ ಏನ್ ಅನ್ಕೋತಾರೋ ಎಂಬಂತ ಒಂದು ಮನೋಭಾವ, ತಿರಸ್ಕಾರ ಮನೋಭಾವ ಮಾಡಿದ್ರೆ ಎಂಬ ಅಂತ ಭಾವಿಸಿ ಈತನು ಹಗಲಿನಲ್ಲಿ ಬರದೆ ಯಾರು ಏನ್ ಅನ್ಕೊಂಡ್ರು ಪರವಾಗಿಲ್ಲ, ನಾನು ಹಗಲಿನಲ್ಲಿ ಹೋಗಿ ಯೇಸು ಸ್ವಾಮಿಯನ್ನು ಭೇಟಿ ಮಾಡ್ತೀನಿ ಎಂಬುದಾಗಿ ಹೇಳಲಿಲ್ಲ. ಆದ್ರೆ ಈತನು ರಾತ್ರಿಯಲ್ಲಿ ದೇವರನ್ನು ಅಥವಾ ಕರ್ತನಾದ ಯೇಸು ಕ್ರಿಸ್ತನನ್ನು ಭೇಟಿಯಾಗ್ಲಿಕ್ಕೆ ಬಂದನು ಎಂಬುದಾಗಿ ನಾವು ನೋಡ್ತೇವೆ. ಇದೇನ್ ತಿಳಿಸ್ತದೆ ಎಂಬುದಾಗಿ ನೋಡುವಾಗ ಆತನು ಒಂದು ವೇಳೆ ಹೆಮ್ಮೆ ಪಡುವಂತಹ ವ್ಯಕ್ತಿ ಎಂಬುದಾಗಿ ಇದರಲ್ಲಿ ತಿಳಿದು ಬರ್ತದೆ. ಹಿ ವಾಸ್ ಎ ಪ್ರೌಡ್ ಮ್ಯಾನ್. ಹಿ ವಾಸ್ ಎ ಹೆಮ್ಮೆ. ಯಾಕೆ ಎಂಬುದಾಗಿ ನೋಡುವಾಗ ಒಂದು ವೇಳೆ ಬೇರೆ ಜನರು ನೋಡಿ ನನ್ನ ತಿರಸ್ಕಾರ ಮಾಡಿದ್ರೆ ನನಗೆ ಆ ಒಂದು ಪ್ರೈಡ್ ಹೋಗ್ತದೆ ಎಂಬುದಾಗಿ ತನ್ನನ್ನು ತಗ್ಗಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ಲಿಲ್ಲ ಆತನಿಗೆ. ಇತರನ್ನು ಏನ್ ಹೇಳ್ತಾರೋ ಪರವಾಗಿಲ್ಲ, ನಾನು ಹೋಗಿ ಕರ್ತನನ್ನು ಭೇಟಿ ಮಾಡ್ತೀನಿ ಎಂಬುದಾಗಿ ಹೇಳಲಿಲ್ಲ. ಸಾಮಾನ್ಯ ಜನರು ನನ್ನನ್ನು ನೋಡಬಾರದು ಎಂಬುದಾಗಿ ಮರೆ ಮಾಡಿಕೊಂಡು ಒಂದು ವೇಳೆ ನನ್ನ ಸಹೋದ್ಯೋಗಿಗಳು ನನ್ನನ್ನು ನೋಡಬಾರದು
ಎಂದು ಮರೆಮಾಡಿಕೊಂಡು ಯಾರಿಗೂ ತಿಳಿಯದೆ ರಾತ್ರಿಯಲ್ಲಿ ಯೇಸುವಿನ ಬೆಳಗ್ಗೆ ಬಂದನು ಎಂಬುದಾಗಿ ನೋಡ್ತೇವೆ. ಇದರಿಂದ ಅವನು ಏನ್ ನಾವು ತಿಳ್ಕೊಳ್ತೇವೆ ಅಂದ್ರೆ ಆತನು ಹೆಮ್ಮೆ ಪಡುವಂತಹ ವ್ಯಕ್ತಿ ಎಂಬುದಾಗಿ ಇದರಿಂದ ತಿಳ್ಕೊಳ್ತಾ ಬರ್ಬೋದು. ಹಾಗಾಗಿ ಇಲ್ಲಿ ನಮ್ಮ ಹೆಮ್ಮೆ ನಮ್ಮ ಒಂದು ವೇಳೆ ನಮ್ಮನ್ನು ದೇವರ ರಾಜ್ಯದನ್ನು ಬೇರ್ಪಡಿಸ್ತದೆ. ನಮ್ಮ ಹೆಮ್ಮೆ ಒಂದು ಕಡೆ ಒಂದು ವೇಳೆ ಒಂದು ತಡೆಗೋಡೆಯಾಗಿ ಎದುರಾಗಬಹುದು. ಇದರಿಂದ ನಾವು ದೇವರ ರಾಜ್ಯವನ್ನು ಕಾಣದೆ ದೇವರ ರಾಜ್ಯವನ್ನು ಪ್ರವೇಶಿಸದ ಮಾಡದ ಹಾಗೆ ಅದು ತಡೆಯಬಹುದು ಎಂಬುದಾಗಿ ಸಹ ನಾವು ತಿಳ್ಕೊಳ್ತಾ ಬರಬೇಕು. ಯಾವುದೇ ತರಹದ ಹೆಮ್ಮೆ ಆಗಿರಬಹುದು, ಬಹುಶಃ ಅದು ನಮ್ಮ ಉನ್ನತ ಶಿಕ್ಷಣ ಆಗಿರಬಹುದು, ನಮ್ಮ ಸಂಪತ್ತಿನ ಹೆಮ್ಮೆ ಆಗಿರಬಹುದು, ಅಥವಾ ನಮ್ಮ ಸ್ಥಾನ ಒಂದು ಸ್ಟೇಟಸ್ ಆಗಿರ್ಬೋದು, ನಮ್ಮ ಪೊಸಿಷನ್ ಆಗಿರ್ಬೋದು, ನಮ್ಮ ಒಂದು ಸೌಂದರ್ಯ ಆಗಿರ್ಬೋದು. ಇಟ್ ಮೇ ಬಿ ಎನಿಥಿಂಗ್. ಪ್ರೈಡ್ ಕ್ಯಾನ್ ಬಿ ಎನಿಥಿಂಗ್, ಎಜುಕೇಶನ್, ವೆಲ್ತ್ ಆರ್ ಎನಿಥಿಂಗ್, ಎನಿ ಸ್ಟೇಟಸ್. ಇದು ನಮ್ಮನ್ನು ಏನ್ ಮಾಡ್ತದೆ ಎಂಬುದಾಗಿ ನೋಡುವಾಗ ನಮ್ಮನ್ನು ತಗ್ಗಿಸ್ಕೊಳ್ಳಿಕ್ಕೆ ಬಿಡೋದಿಲ್ಲ ಬೇರೆ ಜನರ ಮುಂದೆ ಅಥವಾ ದೇವರ ಮುಂದೆ. ಇಟ್ ಡಸಂಟ್ ಅಲೋ ಅಸ್ ಟು ಹಂಬಲ್ ಬಿಫೋರ್ ಗಾಡ್. ಕ್ಷಮೆಯಾಚಿಸಿ ಕೈ ಬಿಡಲ್ಲ. ಆತನೊಂದಿಗೆ ಸಮಾಧಾನ ಮಾಡ್ಕೊಳ್ಳಿಕ್ಕೆ ಅನೇಕ ಸಲ ಅನುಮತಿಸುವುದಿಲ್ಲ ಇದು ಪ್ರೈಡ್ ಅಥವಾ ಪ್ರೌಡ್ನೆಸ್. ಆದ್ರೆ ದೇವರೊಟ್ಟಿಗೆ ನಾವು ಫರ್ಗಿವ್ನೆಸ್ ಕೇಳಲಿಕ್ಕೆ, ದೇವರೊಟ್ಟಿಗೆ ರಿಕನ್ಸೈಲ್ ಮಾಡ್ಕೊಳ್ಳಿಕ್ಕೆ, ನಮ್ಮ ಪಾಪವನ್ನು ನಾವು ಅರಿಕೆ ಮಾಡ್ಕೊಳ್ಳಿಕ್ಕೆ, ಪಶ್ಚಾತ್ತಾಪ ಹೊಂದಲಿಕ್ಕೆ ಅನೇಕ ಸಾರಿ ನಮ್ಗೆ ಪ್ರೌಡ್ನೆಸ್ ಅಥವಾ ಪ್ರೈಡ್ ಅದು ಅನುವು ಮಾಡಿಕೊಡಲ್ಲ. ಅದು ಒಂದು ತಡೆಗೋಡೆಯಾಗಿ ನಮ್ಮನ್ನು ತಡ್ಕೊಳ್ಳುತ್ತೆ. ಈತನು ನಿಕೋದೇಮನು ಒಂದು ವೇಳೆ ಹಿರಿಯ ಸಭೆಯಲ್ಲಿ ಪ್ರಭಾವಶಾಲಿಯಾದ ವ್ಯಕ್ತಿಯಾಗಿದ್ದನು. ಯಹೂದ್ಯದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಂದ್ರೆ ಹಿರಿಯ ಸಭೆಯಲ್ಲಿ ಆತನ ಪ್ರಬಲವಾದಂತಹ ವ್ಯಕ್ತಿಯಾಗಿದ್ದನು, ಒಬ್ಬ ಸದ್ಯಸ್ಥನಾಗಿದ್ದನು. ಆ ದಿನಗಳಲ್ಲಿ ಅನೇಕ ಕ್ರೈಸ್ತರು ಒಂದು ವೇಳೆ ಈ ದಿನಗಳಲ್ಲಿಯೂ ಸಹ ಅನೇಕ ಕ್ರೈಸ್ತರು ಇಂತಹ ಇಲಾಖೆಗಳಲ್ಲಿ ಒಂದು ವೇಳೆ ಸದ್ಯಸ್ಥನಾಗಿದ್ದೇನೆ, ಈ ಸೊಸೈಟಿಯಲ್ಲಿ ಅಥವಾ ಈ ಡಿಪಾರ್ಟ್ಮೆಂಟ್ ಅಲ್ಲಿ, ಈ ಡಿನಾಮಿನೇಷನ್ ನಲ್ಲಿ ನಾನು ಪಾಸ್ಟರ್ ಆಗಿದ್ದೇನೆ, ಒಂದು ವೇಳೆ ನಾನು ಸಭೆಯಲ್ಲಿ ಇಂಥ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ ನನಗೆ ಅಧಿಕಾರ ಉಂಟು, ಒಂದು ವೇಳೆ ನಾನು ಸಂಡೇ ಸ್ಕೂಲ್ ನಲ್ಲಿ ನಡೆಸುವಂತವನಾಗಿದ್ದೇನೆ, ಅಥವಾ ನಾನು ಯೂತ್ ಮೀಟಿಂಗ್ ಲೀಡರ್ ಆಗಿದ್ದೇನೆ, ಅಥವಾ ನನ್ನ ಗಾಯನದ ಒಬ್ಬ ಮುಂದಾಳತ್ವ ವಹಿಸುವಂತವನಾಗಿದ್ದೇನೆ, ಅಥವಾ ಭಾನುವಾರ ಶಾಲೆಯಲ್ಲಿ ನನಗೆ ಅಧಿಕಾರ ಉಂಟು, ಯೌವನಸ್ಥರ ವಿಭಾಗದಲ್ಲಿ ನನಗೆ ಅಧಿಕಾರ ಉಂಟು ಎಂಬುದಾಗಿ. ಹಾಗಾಗಿ ನಾನು ರಕ್ಷಣೆ ಪಡ್ತೇನೆ, ರಕ್ಷಿಸಲ್ಪಡ್ತೇನೆ ಎಂದು ಅನೇಕರು ಭಾವಿಸ್ತಾ ಇದ್ದಾರೆ. ತಪ್ಪು. ಈತನು ನೋಡ್ತೇವೆ, ಈತನ ಜೀವಿತ, ಈತನು ಸೆನ್ಹೆಡ್ರಿನ್ ಯಹೂದ್ಯ ಉಚ್ಚ ನ್ಯಾಯಾಲಯದ ಸದಸ್ಯನಾಗಿದ್ದನು. ಜನರು ತಮ್ಮ ನಾಗರಿಕ ಕಾನೂನು ಮತ್ತೆ ಕ್ರಿಮಿನಲ್ ಮೊಕದ್ದಮೆ ಅಥವಾ ಧಾರ್ಮಿಕವಾದಂತ ಕಾನೂನು ತೆರವುಗೊಳ್ಳಿಕ್ಕೆ ಈತನ ಬಳಿಗೆ ಬರ್ತಿದ್ರು. ಒಬ್ಬ ವ್ಯಕ್ತಿಗೆ ಮರಣದಂಡನೆಯನ್ನು ಮತ್ತೆ ಮರಣದಂಡನೆಯಿಂದ ರಕ್ಷಿಸುವ ಅಧಿಕಾರವನ್ನು ಹೊಂದಿದಂತ ವ್ಯಕ್ತಿ ಈತನಾಗಿದ್ದನು. ಯಹೂದ್ಯದ ನ್ಯಾಯಾಲಯದಲ್ಲಿ ಪ್ರಭಾವಶಾಲಿಯಾದಂತ ವ್ಯಕ್ತಿ ಈತನಾಗಿದ್ದನು. ಅದನ್ನು ಅನ್ಕೊಂಡಿರ್ಬೋದು, ನಾನು ಒಳ್ಳೆಯ ಮನುಷ್ಯನು, ನನಗೆ ಯಾವ ರಕ್ಷಣೆಯ ಅಗತ್ಯವಿಲ್ಲ, ರಕ್ಷಣೆಯ ಸ್ಯಾಲ್ವೇಷನ್ ಅಗತ್ಯವಿಲ್ಲ ಎಂಬುದಾಗಿ ಅದನ್ನು ತಿಳ್ಕೊಂಡಿರ್ಬೋದು. ಬಿಕಾಸ್ ಫರಿಸಾಯನಿಗೆ ನಾನು ಎಲ್ಲಾ ಒಂದು ಲಾಸ್ ನಾನು ಇದು ಮಾಡ್ತಾ ಇದ್ದೇನೆ, ದಾನ ಧರ್ಮ ಮಾಡುವಂತಹ ವ್ಯಕ್ತಿ, ಧರ್ಮಶಾಸ್ತ್ರವನ್ನು ಪರಿಪಾಲಿಸುವಂತಹ ವ್ಯಕ್ತಿ, ನಾ ಇತರ ಜನರಂತ ಅಲ್ಲ, ಸಮಾಜದಲ್ಲಿ ನನಗೆ ಗೌರವಿದೆ, ನಾನು ಉತ್ತಮ ಬೋಧಕನಾಗಿದ್ದೇನೆ, ಅನೇಕ ಜನರನ್ನು ದೇವರ ಒಳಗೆ ನಡೆಸುವಂತಹ ವ್ಯಕ್ತಿ ನಾನು, ನನಗೆ ರಕ್ಷಣೆಯ ಅಗತ್ಯವಿಲ್ಲ ಎಂಬುದಾಗಿ ಆತನು ತಿಳ್ಕೊಂಡಿರ್ಬೋದು. ನನ್ನ ಸ್ವಂತ ಒಳ್ಳೆತನ ಅಥವಾ ಸಮಾಜದಲ್ಲಿ ನನ್ನ ಸ್ವಂತ ಸ್ಥಾನ ನನ್ನ ಸ್ವರ್ಗಕ್ಕೆ ಕರೆದೊಯ್ತದೆ, ಇದು ಆತನ ಒಂದು ಕುರುಡ ನಂಬಿಕೆ ಆಗಿತ್ತು. ಆತನು ತನ್ನ ತಪ್ಪು ಪರಿಕಲ್ಪನೆಯಲ್ಲಿದ್ದ, he was in his false hope. ಈತನ ಇದು ಆತನ ಒಂದು ತಪ್ಪು ಪರಿಕಲ್ಪನೆಯಾಗಿತ್ತು. ಅದಕ್ಕಾಗಿ ಯೇಸು ಸ್ವಾಮಿ ಒಂದು ವೇಳೆ ಆತನ ಹತ್ರ ಬರುವಾಗ ಆತನು ಎಲ್ಲಾ ಸುಳ್ಳು ಧಾರ್ಮಿಕ ಚಿಂತನೆಯನ್ನು ನಾಶ ಮಾಡಿದನು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಈ ನಿಕೋದೇಮನು ರಾತ್ರಿ ವೇಳೆಯಲ್ಲಿ ಬಂದು ಯೇಸು ಸ್ವಾಮಿಯನ್ನು ಕೇಳುವಾಗ ಯೇಸು ಸ್ವಾಮಿ ಒಂದು ವೇಳೆ ಆತನು ಅನ್ಕೊಂಡಿರ್ಬೋದು, ನಾನು ಒಳ್ಳೆಯ ವ್ಯಕ್ತಿ, ಇಷ್ಟೆಲ್ಲಾ ನನಗೆ ಕ್ವಾಲಿಟೀಸ್ ಇದೆ. ನಾವು ನೋಡಿದ್ವಲ್ಲ ಆತನ ಒಂದು ಕ್ವಾಲಿಟೀಸ್, ಅವನು ಯಾರ್ಯಾರು, ಈಸ್ ಎ ಪವರ್ಫುಲ್ ಮ್ಯಾನ್, ಆತನು ಒಂದು ಪ್ರಸಿದ್ಧವಾದಂತಹ ವ್ಯಕ್ತಿ, ಆತನು ಫರಿಸಾಯನು, he was a prosperous man, ಶ್ರೀಮಂತನಾದಂತ ವ್ಯಕ್ತಿ, he was a proud man. ಆತನ ಹೆಸರಿನಲ್ಲಿ
ಯೂನಿವರ್ಸಿಟಿ ಇತ್ತು. ಅನೇಕರನ್ನು ದೇವರ ಕಡೆಗೆ, ಧರ್ಮಶಾಸ್ತ್ರದ ಕಡೆಗೆ ಕಲಿಸುವಂತ ಬೋಧಕನಾಗಿದ್ದನು. ಆತನು ಬಂದು ಯೇಸುಸ್ವಾಮಿಯನ್ನು ಭೇಟಿ ಮಾಡುವಾಗ ಯೇಸುಸ್ವಾಮಿ ಹೇಳುವಂತ ಮಾತು, ಆತನ ಚಿಂತನೆ ಆಗಿತ್ತು, ನನ್ನ ರಕ್ಷಣೆ ಬೇಡ, ನಾನು ದೇವರ ರಾಜ್ಯಕ್ಕೆ ಸೇರಲ್ಪಡ್ತೇನೆ ಎಂಬುದಾಗಿ. ಯಾಕೆಂದ್ರೆ ಇಷ್ಟೆಲ್ಲ ಒಳ್ಳೆ ಕ್ವಾಲಿಟೀಸ್ ಆತನಲ್ಲಿ ಇತ್ತು ಎಂಬುದಾಗಿ ಆತನು ನಂಬ್ಕೊಂಡಂತ ವ್ಯಕ್ತಿ. ಆತನು ಸಮಾಜದಲ್ಲಿ ಉನ್ನತ ಸ್ಥಾನ ಹೊಂದಿದಂತ ವ್ಯಕ್ತಿ. ಇದು ಆತನ ತಪ್ಪು ಪರಿಕಲ್ಪನೆಯಾಗಿತ್ತು. ಯೇಸುಸ್ವಾಮಿ ಅದಕ್ಕೆ ಆತನು ಬರುವಾಗ, ಆತನು ಬಂದು ಕೇಳುವಾಗ ಆತನು ಹೇಳುವಂತ ಮಾತು, ನೀನು ಹೊಸದಾಗಿ ಹುಟ್ಟಬೇಕು ಎಂಬುದಾಗಿ, ಯು ಶುಡ್ ಬಿ ಬಾರ್ನ್ ಅಗೇನ್ ಎಂಬುದಾಗಿ. ಸರ್ವೋಚ್ಚ ನ್ಯಾಯಾಲಯದ ಒಬ್ಬ ಸದಸ್ಯ, ಹಿರಿ ಸಭೆಯ ಸದಸ್ಯ, ನಿಮ್ಮ ಸ್ಥಾನ ನಿಮ್ಮನ್ನು ದೇವರ ರಾಜ್ಯಕ್ಕೆ ಕರೆದೊಯ್ಯುವುದಿಲ್ಲ. ನೀವು ಅದನ್ನು ನೋಡುವುದಿಲ್ಲ, ದೇವರ ರಾಜ್ಯಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ, ಅದನ್ನು ಕಾಣ್ಲಿಕ್ಕೂ ಸಾಧ್ಯವಿಲ್ಲ ಎಂಬುದಾಗಿ ದೇವರು ಹೇಳುವುದನ್ನು ನಾವು ನೋಡ್ತೇವೆ. ನಿಮ್ಮ ಸ್ಥಾನವಾಗಲಿ ಅಥವಾ ನಿಮ್ಮ ಮಾನವಾಗಲಿ, ನೀವು ಹೊಂದಿದಂತ ಸ್ಟೇಟಸ್ ಆಗಲಿ, ನೀವು ಮಾಡುವಂತ ಸೇವೆ ಆಗಲಿ, ಇವ್ಯಾವುಗಳು ನಿಮ್ಮನ್ನು ದೇವರ ರಾಜ್ಯಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ, ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಮಾಡೋದಿಲ್ಲ. ಒಂದು ವೇಳೆ ನಮ್ಮಲ್ಲಿ ಕೆಲವರಿಗೆ ಹಾಗೆ ಯೋಚಿಸ್ತೇವೆ, ನಾವು ಒಂದು ರೀತಿಯಲ್ಲಿ ಭ್ರಮೆಯಲ್ಲಿ ಬದುಕ್ತಾ ಇದ್ದೇವೆ. ನಾವು ಸಭೆಯಲ್ಲಿ ಒಂದು ವೇಳೆ ಬೋರ್ಡ್ ಸದಸ್ಯನಾಗಿರ್ಬಹುದು, ಒಂದು ವೇಳೆ ಸಭಿಕರಿಗೆ ಸಹಾಯ ಮಾಡ್ತಿದ್ದೇನೆ, ದಾನ ಧರ್ಮ ಮಾಡ್ತಿದ್ದೇನೆ. ಒಂದು ವೇಳೆ ನಾನು ದಾನ ಧರ್ಮಕ್ಕೆ ಮಾಡ್ಲಿಕ್ಕೆ ನನ್ನ ಅಧಿಕಾರ ಅಥವಾ ನಾನು ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಯಾವುದು ಸಭೆಯಲ್ಲಿ ಕಾರ್ಯ ನಡೆಯೋದಿಲ್ಲ. ಅನ್ನತ ಉನ್ನತ ಸ್ಥಾನವನ್ನು ನಾನು ಸಭೆಯಲ್ಲಿ ಹೊಂದಿದ್ದೇನೆ. ನನ್ನ ಅಭಿಪ್ರಾಯ ಕೇಳದೆ ಯಾವ ಒಂದು ಕಾರ್ಯಗಳು ಸಭೆಯಲ್ಲಿ ನಡೆಯುವುದಿಲ್ಲ. ಇಂತಹ ಒಂದು ಸ್ಥಾನದಲ್ಲಿ ನಾನಿದ್ದೇನೆ, ಸಭೆಯ ನಾಯಕತ್ವದಲ್ಲಿ ನಾನು ಇದ್ದೇನೆ. ಕ್ರೈಸ್ತತ್ವದಲ್ಲಿ ಒಂದು ವೇಳೆ ನಾನು ಮಹಾಸ್ಥಾನದಲ್ಲಿ ಹೊಂದಿದ್ದೇನೆ. ಒಂದು ಕ್ರಿಶ್ಚಿಯಾನಿಟಿಯಲ್ಲಿ ನನಗೆ ಉತ್ತಮವಾದಂತಹ ಸ್ಥಾನ ನನ್ನಲ್ಲಿದೆ. ನನಗೆ ರಕ್ಷಣೆ ಅಗತ್ಯವಿಲ್ಲ ಎಂಬುದಾಗಿ ಅನೇಕ ಜನರು ತಿಳ್ಕೊಂಡಿರ್ಲಿಕ್ಕೆ ಸಾಧ್ಯತೆ ಉಂಟು. ಅನೇಕ ಡಿನಾಮಿನೇಷನ್ಸ್ ಗಳಲ್ಲಿ, ಯಾಕೆ ನಮ್ಮ ಸಭೆಗಳಲ್ಲೂ ಈ ದಿನಗಳಲ್ಲಿ ಜನರು ಈ ರೀತಿಯಾದಂತಹ ಆಲೋಚನೆ ಇದ್ದಾರೆ. ಕೇವಲ ಪರಿಸರ ಹಾಗೆ ಹೊರಗಿನ ತೋರಿಕೆಗೆ ನಾವು ಕ್ರೈಸ್ತರಾಗಿರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸ್ವಾಮಿ ಈ ಎಲ್ಲಾ ತಪ್ಪಾದಂತ ತಿಳುವಳಿಕೆಯನ್ನು ಗಮನಿಸಿ ನಿಕೋದೇಮನು ಆತನು ಬಂದು ಕೇಳುವಾಗ ಆತನಿಗೆ ಹೇಳಿದಂತ ಮಾತು, ನೀನು ಹೊಸದಾಗಿ ಹುಟ್ಟಬೇಕೆಂಬುದಾಗಿ.